ಯಾರು ನಿಮ್ಮ ಮನೆಗೆ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಅವ್ರು ಕೆಲಸ ಮಾಡ್ತಾರೋ, ಟಪೋರಿನೋ, ಟಪ್ಲೇನೋ, ಪಪ್ಲೇನೋ, ಪಪ್ಪಿನೋ, ಯಾರೋ ದೂರಕ್ಕೆ ಹೋಗ್ಬಿಡಿ. ಅವ್ರು ನಿಮಗೆ ಸರಿ ಇಲ್ವಾ ಅವ್ರನ್ನ ಬಿಟ್ಬಿಡಿ ಅಷ್ಟೇ. ನಿಮ್ಗೊಂದು ಜಾಗ ತೋರಿಸಿ, ಅವ್ರು ಸರಿ ಇಲ್ವಾ ಬಿಡಿ, ಅವ್ರಿಂದ ನಿಮಗೆ ನೆಗೆಟಿವ್ ಆಗ್ತಾನೆ, ಅವ್ರನ್ನ ಬಿಟ್ಬಿಡಿ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ನಿಮ್ಗೆ ಯಾರು ಟಾಪಲ್ಲಿ ಇದ್ದಾರೆ, ನಿಮ್ಗೆ ರೆಸ್ಪಾನ್ಸ್ ಕೊಡೋರು ಇದ್ದಾರೆ, ಅವ್ರನ್ನ ಕನೆಕ್ಟ್ ಮಾಡ್ಕೊಂಡು ನೀವು ಹೋಗಿ. ಅದೇ ಸ್ಟೋರಿ ತಗೊಂಡು ಮಾತಾಡ್ತಾ ಕೂರೋದ್ರಲ್ಲಿ ನಿಮ್ಮ ಸಮಯನೂ ವ್ಯರ್ಥ. ಅದು ಮಧ್ಯಾಹ್ನ ಸೆಷನಲ್ಲಿ ಬರ್ತೀನಿ ಏನೇನು ಆಗುತ್ತೆ ಅಂತೇಳಿ ಗೊತ್ತಾಗೋದು. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ವಿಚಾರ, ವೈಸ್ ಸೆಟ್ಟಿಂಗ್ ಗೋಲ್ ಯಾಕೆ ಸೆಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಅಲ್ವಾ ಏನ್ ಕಾಣ್ತಾ ಇದೆ ನಿಮಗೆ? ಬಸ್ ಕಾಣ್ತಾ ಇದೆ, ಕರೆಕ್ಟ್ ಹೌದಲ್ವಾ? ನೀವು ಹಾಸನಿಗೆ ಬೆಂಗಳೂರಿಗೆ ಹೋಗ್ಬೇಕು, ನೀವೇನ್ ಮಾಡ್ಬೇಕೀಗ? ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ರೆ ಬೆಂಗಳೂರು ಹೋಗ್ತೀರಾ? ಬಸ್ಸಲ್ಲಿ ಕೂತ ತಕ್ಷಣ ಹೋಗ್ಬಿಡ್ತೀರಾ? ಸಕಲೇಶ್ವರ ಬಸ್ಸಿಗೆ ಕೂತ್ಬಿಡ್ರಲ್ಲ. ಬೆಂಗಳೂರು ಬಸ್ ಅಂದ್ರೆ ಅಲ್ಲಿ ಬೋರ್ಡ್ ನೋಡ್ಬೇಕು, ಇದು ಚಂದ್ರಪಟ್ಟಣ, ಕುಣಿಗಲ್, ನೆಲಮಂಗಲ, ಬೆಂಗಳೂರು. ಈಗ ಯಾವ್ದೋ ಒಂದು ಬಸ್ಸಿಗೆ ಕೂತ್ರೆ ಹೋಗ್ತೀವಿ ಅಂತ ಹೇಳಿ ಇನ್ನೊಂದು ಯಾವ್ದೋ ಚಿಕ್ಕಮಂಗ್ಳೂರು ಬಸ್ ಸಕಲೇಶ್ವರ ಬಸ್ಸಿಗೆ ಕೂತ್ರೆ ನೀವೆಲ್ಲ ಹೋಗ್ತಿರಲ್ಲ? ಇಲ್ಲ ಚಿಕ್ಕಮಂಗ್ಳೂರು, ಇಲ್ಲ ಸಕಲೇಶ್ವರ. ಬೆಂಗಳೂರು ಹೋಗ್ಬೇಕು ಅನ್ನೋದಿದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಫಸ್ಟ್ ಬೆಂಗಳೂರು ಪ್ಲಾಟ್ಫಾರ್ಮ್ ಎದ್ದಿದೆ, ಮೈಸೂರು ಪ್ಲಾಟ್ಫಾರ್ಮ್ ಯಾವುದು, ಚಿಕ್ಕಮಂಗ್ಳೂರು ಪ್ಲಾಟ್ಫಾರ್ಮ್ ಯಾವುದು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಹೌದು ಅಲ್ವೋ? ನೀವು ಬಸ್ಸಿಗೆ ಹೋದ ತಕ್ಷಣ ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ? ಹೋಗಿರ್ತೀರಾ, ಬಸ್ ನೋಡಿರ್ತೀರಾ, ಇದು ಬೆಂಗಳೂರು ಬಸ್ ಇರ್ತಾನೆ, ಪಕ್ಕಕ್ಕೆ ಕೂತ ತಕ್ಷಣನೇ ಮೇಡಮ್ ಇದು ಬೆಂಗಳೂರು ಹೋಗುತ್ತೆ ಅಲ್ಲ, ಅದೇ ಪ್ಲಾಟ್ಫಾರ್ಮ್ ಹೋಗಿರ್ತಾರೆ. ಕಂಡಕ್ಟರ್ ಒಂದ್ಸರಿ ಕೇಳಿರ್ತಾರೆ, ಕೂತ್ಕೊಳ್ಳಮ್ಮ ಅಂತಾನೆ ಹೇಳಿರ್ತಾರೆ, ಅಲ್ಲೋಗ್ಬಿಟ್ಟು ಬೆಂಗಳೂರಿಗೆ ಹೋಗುತ್ತೆ ಇದು. ನೀವೆಲ್ಲಿ ಹೋಗ್ತಾರದು? ನೀವು ಬೆಂಗಳೂರು ಹೋಗ್ತಾರದ? ಇಲ್ಲಪ್ಪ ನಾವು ಇಲ್ಲ ಚೆನ್ನಾಗಿ. ಅಂದ್ರೆ ನಮ್ಗೆ ಯಾವ್ದೋ ಒಂದು ಇದ್ರಲ್ಲಿ ನೋಡಿದ್ದೆ ನಾನು, ನಮ್ಮನೇಲಿ ಕರೆಂಟ್ ಹೋದ್ರೆ ಪಕ್ಕದ ಮನೆಗೆ ಹೋಗಿ ಕರೆಂಟ್ ಹೋಗಿದೆ ಅಂತ ನಾವು ನೋಡ್ತೀವಿ. ಪಕ್ಕದ ನಮ್ದು ಎಲ್ಲ ಒಂದೇ ಅಲ್ವಾ ಲೈನ್, ಕರೆಕ್ಟ್ ಹೌದಾ ಅಲ್ವಾ? ಹಂಗೆ ಈಗ ಏನ್ ಬಸ್ ನೋಡಿ, ಇಮ್ಯಾಜಿನ್ ಗೋಯಿಂಗ್ ಟು ಎ ಬಸ್ ಸ್ಟೇಷನ್ ವಿತೌಟ್ ನೋವಿಂಗ್ ವೇರ್ ಟು ಗೋ. ಎಲ್ಲಿಗೆ ಹೋಗ್ಬೇಕನ್ನೋದೇ ಗೊತ್ತಿಲ್ಲ, ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿದೀವಿ ಅಂದ್ರೆ ಏನ್ ಪ್ರಯೋಜನ ಸ್ನೇಹಿತರೆ? ಎಲ್ಲಿಗೆ ಹೋಗ್ಬೇಕನ್ನೋದೇ ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಿಗೆ ಹೋಗ್ಬೇಕು ಡಿಸೈಡ್ ಮಾಡಿ. ವಿ ಸ್ಟಾರ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಡಿಸೈಡ್ ಮಾಡಿ. ಸೂಪರ್ ಸ್ಟಾರ್ ಆಗ್ಬೇಕಾ ಡಿಸೈಡ್ ಮಾಡಿ, ಫಸ್ಟ್ ರ್ಯಾಂಕ್ ಆಗ್ಬೇಕಾ ಡಿಸೈಡ್ ಮಾಡಿ. ಎಸ್ ಸರ್ ಫಸ್ಟ್ ರ್ಯಾಂಕ್ ಆಗ್ಬೇಕು ಅಂತ ಹೇಳಿ 2 ವರ್ಷ ಬಿಟ್ಟು ಫಸ್ಟ್ ರ್ಯಾಂಕ್ ಆಗೋದಲ್ಲ. ಫಸ್ಟ್ ರ್ಯಾಂಕಿಗೆ ಒಂದು ಡೆಡ್ ಲೈನ್ ಇದೆ. ಕೆಲವರು ಏನ್ ಗೊತ್ತಾ, ಫಸ್ಟ್ ರ್ಯಾಂಕು, ಸೆಕೆಂಡು, ಥರ್ಡು, ಫೋರ್ತು, 6th, 7th ನಾನು ತುಂಬಾ 7 ವರ್ಷದಿಂದ ನೋಡ್ಕೊಂಡ್ ಬಂದ್ಬಿಡೀನಿ. ಕೆಲವರಿಗೆ ರ್ಯಾಂಕ್ ಅದು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅವಾಗ ಮೆಡಲ್ ಸಿಗ್ತಾ ಇರುತ್ತೆ, ಫಸ್ಟ್ ರ್ಯಾಂಕ್ ಅಚೀವರ್ ಬನ್ನಿ ಅಂತ. ಅದಕ್ಕೆ ಈಗ ಏನ್ ಮಾಡ್ಬಿಡಿದ್ವಿ ಗೊತ್ತಾ, ಬ್ರ್ಯಾಂಡ್ ನ್ಯೂ ಅಚೀವರ್ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಮೊದಲೇ ಹಾಕ್ಬಿಡಿದ್ ಗೊತ್ತಾ, ಎಸ್ 3ನೇ ರ್ಯಾಂಕಿಗೆ ನಾವು ಆನರಿಂಗ್ ಮಾಡ್ತೀವಿ ಅಂದ ತಕ್ಷಣ ಹನುಮಂತನ ಬಾಲ್ ತರ ಇರೋದು. ನಾನು ಪೇಟಾ ಶಾಲೆ ಆರ್ಡರ್ ಮಾಡಕ್ ಹೋದ್ರೆ 150, 200 ಆರ್ಡರ್ ಮಾಡ್ಬೇಕು. ಇದ್ಯಾಕಪ್ಪ ಇಷ್ಟೊಂದು ಆರ್ಡರ್ ಮಾಡೋದು ಎಲ್ಲಾ ಕಡೆ ಅಂತ ನೋಡ್ದಕ್ಕೆ ಆರ್ಡರ್ ಸರ್ 3ನೇ ರ್ಯಾಂಕ್ ಇಂದ ಹೇಳಿದ್ರಲ್ಲ ಸರ್, ನನ್ 4ನೇ ರ್ಯಾಂಕ್ ಆಗಿದೆಯಲ್ಲ. ಕೆಲವರು ಫೆವಿಕ್ವಿಕ್ ಹಾಕೊಂಡು ಹಂಗೆ ಕೂತ್ಬಿಡಿರ ರ್ಯಾಂಕ್. ಅಳ್ಳಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಬೆಳಿಗ್ಗೆ ಹೋದಾಗ ನಾವು ಶಾಂತಿ ನಿವಾಸಕ್ಕೆ ಹೋದಾಗ ಕೂತ್ಕೋತೀವಿ ನೋಡಿ, ಅರ್ಧ ಗಂಟೆ 1 ಗಂಟೆ ಏನೋ ಯೋಚನೆ ಮಾಡ್ಕೊಂಡು ಹಂಗೆ ಕೂತ್ಬಿಟ್ಟಿದ್ದಾರೆ. ಆ ರ್ಯಾಂಕಿಂದ ಹೊರಗೆ ಬರೋಕೆ ರೆಡಿ ಇಲ್ಲ. ಡೆಡ್ ಲೈನ್ ಇರ್ಬೇಕು ಸ್ನೇಹಿತರೆ. ಒಂದು ಗೋಲ್ ಸೆಟ್ಟಿಂಗ್ ಅಂದ್ರೆ ಡೆಡ್ ಲೈನ್ ಇರಬೇಕು. 1 ವಾರದಲ್ಲಿ ಈ ರ್ಯಾಂಕ್ ಮುಗಿಸ್ತೀನಿ, 2 ವಾರದಲ್ಲಿ ಈ ರ್ಯಾಂಕ್ ಅನ್ನ ಮುಗಿಸ್ತೀನಿ. 1ನೇ ರ್ಯಾಂಕಲ್ಲಿ ಮುಗಿದ ತಕ್ಷಣನೇ 1ನೇ ವಾರಕ್ಕೆ 2ನೇ ರ್ಯಾಂಕ್ ಮುಗಿಸ್ತೀನಿ ಅನ್ನೋದು ಕಷ್ಟ ಸ್ನೇಹಿತರೆ. ಅಲ್ಲೊಂಚೂರು ಇನ್ಕ್ರೀಸ್ ಇರುತ್ತೆ, ಅಲ್ಲಿ ಮ್ಯಾನ್ ಪವರ್ ಬರಬೇಕಾಗಿರುತ್ತೆ, ಅಲ್ಲಿ ಸ್ವಲ್ಪ ಟೈಮ್ ಅನ್ನ ತಗೋಬರುತ್ತೆ. ವಿ ಸ್ಟಾರಿಗೆ ಬಂದ ತಕ್ಷಣ 6 ತಿಂಗಳ ನಾಡಿ ತಗೋತೀನಿ, ಆಗಲ್ಲ ಸ್ನೇಹಿತರೆ. 6 ತಿಂಗಳ ಕೋಟಿ ಮಾಡ್ತೀನಿ, ದೇವರೇ ಆಗಲ್ಲ. ಡೈಮಂಡ್ ಆಗ್ಬೇಕಂದ್ರೆ ಅದಕ್ಕೊಂದು ಪ್ರಾಜೆಕ್ಟ್ ಇದೆ. ಕೋರ್ ಲೀಡರ್ ಆಗ್ಬೇಕು ಅಂದ್ರೆ ಅದಕ್ಕೊಂದು ಟೀಮ್ ಬೇಕು. 3ನೇ ರ್ಯಾಂಕ್ 2ನೇ ರ್ಯಾಂಕ್ ಆಗ್ಬೇಕು ಅದಕ್ಕೊಂದು ಟೀಮ್ ಬೇಕು. ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ, ನೀವು ಗೋಲ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಗೋಲ್ ಸೆಟ್ಟಿಂಗ್ ಅಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಾ, ವಿ ಸ್ಟಾರಿಗೆ ಬಂದಿದ್ದೀರಾ, ಏನ್ ಮಾಡ್ಬೇಕು ಎತ್ತ ಅಂತ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ನಾವ್ ಯಾಕೆ ಝೂಮ್ ಮೀಟಿಂಗ್ ಬನ್ನಿ ಅಂತೀವಿ? ಅಲ್ಲಿ ಒಬ್ರಲ್ಲ ಒಬ್ರು ಒಂದೊಂದು ವಿಚಾರ ತಿಳಿಸ್ತಾ ಇರ್ತಾರೆ. ದಿನ 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 ಸ್ವಲ್ಪ ನೋಡ್ತಾ 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 ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ರ್ಯಾಂಕ್ ಅಂದ್ರೆ ಏನಂತ ಗೊತ್ತಾಗುತ್ತೆ. ಈ ವಿಚಾರವಾಗಿ ನಾವು BOP ಬನ್ನಿ ಅಂತೀವಿ. BOP ಗೆ ಫಿಸಿಕಲಿ ಯಾಕೆ ಬನ್ನಿ ಅಂತೀವಿ? ಒಳ್ಳೆ ಡ್ರೆಸ್ ಹಾಕಿರೋರು ಬಂದಿರ್ತಾರೆ, ಟೆಸ್ಟಿಮೋನ್ಗಳು ಕೊಡ್ತಾ ಇರ್ತಾರೆ. ಎಸ್ ನಾನು ಗೈನೋ ಕಪ್ ತಗೊಂಡೆ, ನಂಗೆ ಇಂಥ ರಿಸಲ್ಟ್ ಬಂತು, ನಂಗೆ ಮಕ್ಕಳಾಗಿರ್ಲಿಲ್ಲ 6 ವರ್ಷದಿಂದ, ಇವತ್ತು ವಿ ಸ್ಟಾರ್ ಇಂದ ನನಗೆ ಮಕ್ಕಳಾಗಿದೆ ಈ ಪ್ರಾಡಕ್ಟ್ ಇಂದ, ನನಗೆ ಮಂಡಿ ನೋವಿತ್ತು, ನನಗೆ 16,000 ರೂಪಾಯಿ ನಾನು ಮಂಡಿ ನೋವು ಕ್ಲಿಯರ್ ಮಾಡ್ಕೊಂಡೆ, ಡಾಕ್ಟರ್ ಅದನ್ನ ಚಿಪ್ ಚೇಂಜ್ ಮಾಡ್ಬೇಕಂತ ಹೇಳಿದ್ರು, 3 ಲಕ್ಷ ಕೇಳಿದ್ರು ಅಂತ ಹೇಳಿ ಧೈರ್ಯವಾಗಿ ಅಲ್ಲಿ ಹೇಳ್ಬೇಕಾದ್ರೆ ಯಾರೋ ಹೊಸಬ್ರನ್ನ ಕರ್ಕೊಂಡು ಹೋಗಿರ್ತೀರಾ, ಆ ಹೊಸಬ್ರಿಗೆ ಅಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅಲ್ಲಿ ಬಂದಂತ ವ್ಯಕ್ತಿಗಳು ಎಸ್ ನಾನು ನಳಿನಿ ಹಂಗ ಆಗ್ಬೇಕು, ನಾನು ಪ್ರಿಯ ಕದಮ್ ಹಂಗ ಆಗ್ಬೇಕು, ನಾನು ಕೇಶವ್ ಹಂಗ ಆಗ್ಬೇಕು, ನಾನು ಜಗದೀಶ್ ಹಂಗ ಆಗ್ಬೇಕು ಅಂತ ಒಂದು ಡಿಸಿಷನ್ ಅನ್ನ ತಗೋತಾರೆ.
ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಸೆಲೆಬ್ರಿಟಿ ಆಗ್ತಾ ಹೋಗ್ತಾ ಇದ್ದೀರಾ, ನಿಮ್ಗೆ ಗೊತ್ತಿಲ್ಲದಂಗೆ ಎಷ್ಟೋ ಜನಕ್ಕೆ ಇನ್ಕಮ್ ಕೊಡಿಸ್ತಾ ಇರ್ತೀರಾ, ನಿಮ್ಗೆ ಗೊತ್ತಿಲ್ಲದಂಗೆ ಎಷ್ಟೋ ಜನಕ್ಕೆ ಆರೋಗ್ಯ ಭಾಗ್ಯ ಕೊಡ್ತಾ ಇರ್ತೀರಾ. ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾರೆ ಸ್ನೇಹಿತರೆ, ವಿಸ್ಟಾರಲ್ಲಿ ಸರ್ ಅದು ಏನೋ ಸರ್ ಪುಣ್ಯ ಸರ್, ಯಾವುದೋ ಜನ್ಮದ ಪುಣ್ಯ ಸರ್ ವಿಸ್ಟಾರಿಗೆ ಬಂದವು ಸರ್. ರಿಯಲಿ ಸರ್, ಅವತ್ತು ಯಾವುದೋ ಒಂದು ಮೀಟಿಂಗಲ್ಲಿ ನೀವು ಯಾವುದೋ ಮಾತಾಡಿದ್ರಿ ಸರ್ ಇನ್ಸ್ಪೈರ್ ಆದವು, MD ಯಾವುದೋ ಮಾತಾಡಿದ್ರು ಸರ್ ಇನ್ಸ್ಪೈರ್ ಆದವು. ಇವತ್ತು ನನ್ನ ತಾಯಿ ಆರೋಗ್ಯವಾಗಿದ್ದಾರೆ ಸರ್, ನಮ್ಗೆ ಈ ಥರ ಕಾಯಿಲೆ ಇತ್ತು ಸರ್, ನಾವು ಹುಷಾರಾಗಿದ್ದೀವಿ ಸರ್. 5 ಲಕ್ಷ ಖರ್ಚು ಮಾಡಬೇಕಿತ್ತು ಸರ್ ನಮ್ಮ ತಂದೆ ಹಾರ್ಟ್ ಆಪರೇಷನ್ಗೆ, ಕೇವಲ 16,000 ರೂಪಾಯಿಲಿ ಸರ್ ಬೂಮ್ ಕಾಪು ಕಾರ್ಡಿಯೋ ಕಾಪ್ ಎಲ್ಲ ಕೊಟ್ಟು ಇವತ್ತು ಕ್ಲಿಯರ್ ಆಗಿದೆ ಸರ್. ಸರ್ ನಿಮ್ಮ ಆಶೀರ್ವಾದ ಇರಲಿ ಸರ್ ಅನ್ಬೇಕಾದ್ರೆ ನಾವು ತಲೆ ಹೊಡೆದು ಕೆಲಸ ಮಾಡ್ತಾ ಇದ್ದೀವೋ ವಿಶ್ವಾಸ ಗಳಿಸ್ದುಡ್ಡು ಮಾಡ್ತಾ ಇದ್ದೀವಿ. ಅಂತ ಚಿಂದಂತ ಜಿನಿಯನ್ ಕಾನ್ಸೆಪ್ಟ್ ಅಲ್ಲಿ ಇದ್ದೀರಾ, ಭಯ ಯಾಕೆ ಪಡ್ತಾ ಇದ್ದೀರಾ? ಎಷ್ಟೋ ಜನ ಸೋಲ್ತಾ ಇರೋದೇನು ಗೊತ್ತಾ, ಭಯ ಪಡ್ತಾ ಇದ್ದೀರಾ. ಒಂದು ಗೋಲ್ ಬರ್ಕೊಳ್ಳಿಕ್ಕೆ ಭಯ ಪಡ್ತಾ ಇದ್ದೀರಾ, ಏನಾಗ್ಬೇಕಂತ ಹೇಳಿ. ನೋಡಿ, ಒಂದು ಮೆಡಿಕಲ್ ಶಾಪಿಗೆ ಹೋಗ್ತೀರಾ ನೀವು, ಮೆಡಿಕಲ್ ಶಾಪ್ ಹೋದ ತಕ್ಷಣ ಯಾವುದೋ ಒಂದು ಕ್ಯಾಪ್ಸೂಲ್ ಕೇಳ್ತೀರಾ, ಇಲ್ಲ ಅಂತ ಹೇಳಿದ ತಕ್ಷಣ ನೀವು ಬರ್ತೀರಾ. ಆದ್ರೆ ಅವ್ನು ಏನ್ ಮಾಡ್ತಾನೆ ಗೊತ್ತಾ ನಿಮಗೆ? ಒಂದು ಡೈರಿ ಬರ್ಕೋದಂತಾನೆ. ಅಬ್ಸರ್ವ್ ಮಾಡಿದೀರಾ? ಅಕೌಂಟೆಬಿಲಿಟಿ ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳಿ? ಅಕೌಂಟೆಬಿಲಿಟಿ ಬೇಕು. ಇಡೀ ಕಂಪನಿಗೆ ಸಂತೋಷ್ ಏನಾದ್ರೂ ಒಂದು ಶಕ್ತಿ ಇದೆ, ಈ ವ್ಯಕ್ತಿಗೆ ಏನಾದ್ರೂ ಒಂದು ಮಾಡಿಫೈ ಮಾಡಿ ಒಂದು ಮೊಮೆಂಟಮ್ ಅನ್ನ ಕೊಟ್ರೆ ಇಡೀ ಕಂಪನಿಗೆ ಆಧಾರ ಸ್ತಂಭವಾಗಿ ನಿಲ್ತಾನೆ ಅಂತೇಳಿ MD ಸರ್ ಮನಸ್ಸಲ್ಲಿತ್ತು. ನನಗೆ 6 ತಿಂಗಳು ಸತತವಾಗಿ ಫಾಲೋ ಅಪ್ ಮಾಡಿದ್ರು. ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಫಾಲೋ ಅಪ್ ಮಾಡಿದ್ರು. ಇವತ್ತು ನನಗೆ ಫಾಲೋ ಅಪ್ ಮಾಡೋ ಅವಶ್ಯಕತೆನೇ ಇಲ್ಲ, ಇಡೀ ಕಂಪನಿಗೆ ಆಧಾರ ಸ್ತಂಭವಾಗಿ ನಾನು ನಿಂತಿದ್ದೀನಿ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇಷ್ಟು ದೊಡ್ಡ ಸಾಮ್ರಾಜ್ಯ ಆಗಿದೆ ಅನ್ಬೇಕಾದ್ರೆ ನಿಮ್ಮಲ್ಲೂ ಆ ಶಕ್ತಿ ಇದೆ. ನಿಮ್ಮ ಮುಖಾಂತರ ಒಂದು ತಂಡ ಬರುತ್ತೆ, ನಿಮ್ದು ಒಂದು ಸಾಮ್ರಾಜ್ಯ ಕ್ರಿಯೇಟ್ ಆಗುತ್ತೆ. ಆ ಕಾನ್ಫಿಡೆನ್ಸ್ ನಿಮಗೆ ಬೇಕಲ್ಲ? ಹೌದಾನೆ? ನಿಮ್ಮಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು ಸ್ನೇಹಿತರೆ? ಮನೆಗೆ ನಾನು MD ಸರ್ಗೆ ಒಂದ್ಸರಿ ಕೇಳಿದ್ದೆ, ಸರ್ ಒಂದು ಡೇಟ್ ಕೊಟ್ಬಿಡಿ, ಒಂದು 500 ಜನ ಕೂರಿಸ್ತೀನಿ ಸರ್, ನಿಮ್ ಸ್ಪೀಚ್ಗೆ ರೋಮ ನಿಂತ್ಕೊಬಿಡುತ್ತೆ ಸರ್, ನೀವು ಬಡ್ದೆಬ್ಬಿಸ್ ಕೆಲಸ ಮಾಡ್ಬೇಕನ್ಸುತ್ತೆ. ಏನಿರುತ್ತೆ? ಹುಚ್ಚು ಇತ್ತಲ್ವಾ? ಐಡಿಗಳು ಸೂಪರ್ ಆಗಿ ಬರುತ್ತೆ ಸರ್. ಎಷ್ಟು ದಿನ ಬರುತ್ತೆ? ನೀವು ಮೀಟಿಂಗ್ ಆದ್ಮೇಲೆ ಮುಂದಿನ ವಾರಕ್ಕೆ ಬಂದ್ಬಿಡ್ತೀವಿ. ಅದ್ರ ಮುಂದೆ ವಾರ ಸಂತೋಷ್ ನಾವು ಮಾಸ್ ಮೀಟಿಂಗ್ ಮಾಡ್ತೀವಿ ನೋಡಿ, 500 ಜನ 1000 ಜನ, ಅದೆಲ್ಲ ಒಂಥರ ಕಿಕ್ ಕೊಡೋದಂಗೆ. ಇದನ್ನ ಕುಡಿತಾರಲ್ಲ ಎಳ್ನೀರು ಮರದ ಕೆಳಗೆ ಅಂತ ಹೋಯ್ತು ನೀರ ಕರೆಕ್ಟ್ ಅಲ್ಲ? MRP ಶಾಪಲ್ಲಿ ಕುಡಿತಾರಲ್ಲ, ಕಿಕ್ ಕೊಡ್ದಿರುತ್ತಲ್ಲ, ಕಿಕ್ ಕೊಡ್ದಿರುತ್ತೆ ನೋಡಿ ತಗೊಂಡವ್ರು. ರಾತ್ರಿ ವಿಧಾನಸೌಧ ಯಾರು? ನಂದು ಚಿಕ್ಸೋದ ಯಾರು? ನಮ್ ಚಿಕ್ಕಪ್ಪಂದು. ಹೈಕೋರ್ಟ್ ಯಾರ್ದು? ನಾನು ಹೆಂಡ್ತಿದ್ದು. KSRTC ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಯಾರು? ನನ್ನ ತೆಂಗಿದ್ದು. ಯಾವಾಗ ಹೇಳಿ? ಕಿಕ್ ಕೊಡಿದಾಗ. ಕರೆಕ್ಟ್ ಅಲ್ಲ? V-Star ಪ್ರೋಗ್ರಾಮ್ ಆದಾಗ ನೋಡಿ ಯಾರ್ಯಾರು ಮಾತಾಡ್ಸಿ, ಇದೆಲ್ಲ ಆದ್ಮೇಲೆ ಸಂಜೆ ಮಾತಾಡ್ಸಿಬೇಕಾರೆ, ಇಲ್ಲ ಮಧ್ಯಾಹ್ನ ಲಂಚಿಗೆ ಬಿಟ್ಟಾಗ ಮಾತಾಡ್ಸಿ ಇಲ್ಲಿರೋರ್ನೆ. ಇಲ್ಲ ನೋವಾಗುತ್ತೆ ಹಂಗಂತ ಯಾರೋ ಹೊಡ್ತಿದ್ರು. ಕರೆಕ್ಟ್ ಮೇಡಮ್, ನಿನ್ ಮೇಲೆ ನೋಡಿ ಮೇಡಮ್, ಇವತ್ತು ನಾನು ಡಿಸಿಷನ್ ಮಾಡ್ಬಿಟ್ಟಿದ್ದೀನಿ, ಏನ್ ಬೇಕಾದ್ರೆ ಆಗ್ಲಿ ನೋಡಿ ಮೇಡಮ್, ಮುಂದಿನ ವಾರ ನಾನು ಬೆಳ್ಳಿ ಕ್ರೀಟ ಕಂಪ್ಲೀಟೆಡ್. ಐ ಆಮ್ ನಾಟ್ ಶ್ಯೂರ್. ಫುಲ್ ಟೆಂಪ್ಟ್ ಆಗ್ಬಿಟ್ಟಿರು. 10 ಜನ ಹೇಳಿದ ತಕ್ಷಣ 10 ಜನ ಸೂಪರ್ ಸ್ಟಾರ್ ಆಗ್ಬಿಡಲ್ಲ ಅಂತೇಳಿ. ಕರೆಕ್ಟ್ ಅಲ್ಲ? ಮನೆಗೆ ಹೋದ ತಕ್ಷಣ ಬೆಳಗ್ಗೆ ಏನಿಲ್ಲ ಮನೆಗೆ ಹೋದ ತಕ್ಷಣ ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಜಲ್ದಿ ಬರೋಕ್ಕಾಗ್ಲಿಲ್ವಾ ಮೀಟಿಂಗ್ ಇಂದ? 12 ಗಂಟೆ ರಾತ್ರಿ ಬಂದಿದೆಯಲ್ಲ, ಟೂಸ್ಪಟ. ಇಷ್ಟೊತ್ತು ಏನ್ರಿ ಮಾಡ್ತಿದ್ರಿ ನೀವು? ಹೆಂಡ್ತಿ ಅಂತ ಕೇಳಿದ ತಕ್ಷಣ ಮೊದಲೇ ಭಯ ಇರುತ್ತಾ? ಅಯ್ಯೋ ಓದಿಸ್ಕೊಬಿಡ್ತಾಳೆ ಇವಳು ಅಂತೇಳಿ. ಏನಿಲ್ಲ ಕಣೆ, ಇವೆಲ್ಲ ಇರ್ಲಿ ಬಿಡಿ. ಮೂಡ್ ಅಪ್ಸೆಟ್. V-Star ಬೇಡ, ಸೂಪರ್ ಸ್ಟಾರ್ ಬೇಡ, ಬೆಳ್ಳಿ ಕ್ರೀಟ ಬೇಡ, ಏನ್ಕದು ಬೇಡ. ಇದಕ್ಕೆಲ್ಲ ಭೇದಿಸಕ್ಕೆ ರೆಡಿ ಇರ್ಬೇಕು. ಇದೆಲ್ಲ ಭೇದಿಸಕ್ಕೆ ರೆಡಿ ಇದ್ರೆ ಮಾತ್ರ ಸಕ್ಸಸ್ ಸಿಗುತ್ತೆ. ಭೇದಿಸಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಸ್ನೇಹಿತರೆ. ಅರ್ಧಂಬರ್ಧ ತಿಳ್ಕೊಂಡಂತ ಅಭಿಮನ್ಯು ಚಕ್ರವ್ಯೂಹದಲ್ಲೇ ಸತ್ತೋಗ್ಬಿಟ್ಟ. ಫುಲ್ ತಿಳ್ಕೊಂಡಂತ ಅರ್ಜುನ ಭೇದಿಸ್ತಾನೆ. ಕರೆಕ್ಟ್ ಅಲ್ಲ? ಇಲ್ಲೂ ಅಷ್ಟೇ ಅರ್ಧಂಬರ್ಧ ವಿದ್ಯೆ. ನೀವೆಲ್ಲ ಏನ್ ಅನ್ಕೊಂಡ್ಬಿಡ್ತೀರಾ? ಸ್ಟಾರ್ಟಿಂಗ್ ಅಲ್ಲಿ ಒಂದು 4 ಐಡಿ ತಂದ ತಕ್ಷಣ ನಾನೇ ರಾಜ್ಯ. 4 ತರದ್ ಮುಖ್ಯ ಅಲ್ಲ, 4 40 ಮಾಡೋದು ಮುಖ್ಯ. 40ನ್ನ 400 ಮಾಡ್ಬೇಕು, 400ನ್ನ 4000 ಮಾಡ್ಬೇಕು. ಅದು ತಾಕತ್ತು. 4 ಜನ ಬರೋದು ತಾಕತ್ತಲ್ಲ. ಆಡ ಹುಡುಗರು ಸ್ಕೂಲಲ್ಲಿ ನನ್ನ ಮಗಳು ಮಾಡಿದಾಳೆ 15 ಲಕ್ಷ ಬಿಸ್ನೆಸ್. ಪ್ರೂಫ್ ಬೇಕಾ? ನನ್ನ ಮಗಳ ಅಕೌಂಟಿಗೆ ಹೋಗಿರೋದು. ತುಳಸಿ ಮಾರಿ ದುಡ್ಡು ಮಾಡಿಲ್ಲ ನನ್ನ ಮಗಳು. ಅವಳ ಸ್ಕೂಲ್ ಫೀಸ್ ಅವಳು ಕಟ್ಕೊಂಡವಳೆ. ವಾಟರ್ ಕ್ಯಾನ್ ಅಲ್ಲಿ ನೀರು ಖಾಲಿ ಆಗಿತ್ತು ಅಂದ ತಕ್ಷಣ ಇವಳು ವಾಟರ್ ಕ್ಯಾನ್ ಕೊಡ, ನಿಂದೇನೋ ತುಂಬಾ ಟೇಸ್ಟ್ ಆಗಿದೆ ಅಂತ ನಮ್ಮಮ್ಮ ಅದಕ್ಕೊಂದು ಡ್ರಾಪ್ಸ್ ಹಾಕ್ತಾರೆ ತುಳಸಿ ಜ್ಯೂಸ್ ಇದು. ನಮ್ಮ ಮಗಳು ಯಾರ ಮಗಳು ಹೇಳಿ? ಫಸ್ಟ್ ಆಫ್ ಆಲ್ ನನ್ನ ಮಗಳಲ್ವಾ? ಅಮ್ಮಂಗೆ ಮನೆಗೆ ಹೋಗಿ ಹೇಳಿ, ಇದ್ದ ನಂಬರ್ಗೆ ಫೋನ್ ಮಾಡಕ್ಕೆ
ಅಮ್ಮ ಮನೆದು ಜ್ಯೂಸ್ ತುಂಬ ಚೆನ್ನಾಗಿತ್ತಮ್ಮ ನಮಗೂ. ಅದೇನ್ರಿ ಜ್ಯೂಸು ಅಂತಾಳೆ ನಿಮ್ಮ ಮಗಳು ನಂಬರ್ ಕೊಟ್ಟಾಳೆ ಅಂತೇಳಿ ನನ್ನ ಹೆಂಡತಿ ಫೋನ್. ಅದು ಆ್ಯಂಟಿಬಯೋಟಿಕ್ ಅದು ಹಂಗೆ ಇದೀವಿ ಯಾರು ಅಂತ ಹೇಳಿ ಫಸ್ಟ್ ನನ್ನ ಹೆಂಡತಿ ಏನು ಸೂಪರಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಲು. ಹೌದಾ ನನಗೂ ಒಂದು ಕಳಿಸಿ ತುಳಸಿ ಡ್ರಾಪ್ಸ್. ಇಡೀ ಸ್ಕೂಲಿಗೆ ತುಳಸಿ ಡ್ರಾಪ್ಸ್ ಹೋಗ್ಬಿಡ್ತು. ಹಾಂ ಅದ್ರ ಮುಖಾಂತರ ಪೇಸ್ಟ್ ಹೋಯ್ತು. ನನ್ನ ಹೆಂಡತಿ ಒಂದು ಸುಮ್ಕುದ್ಲಾ, ಅಲ್ಲ ನಾನು ಆಂದಿವೇ ಬರ್ತಿದ್ದೆ, ಮನೇಲೇ ಇದ್ದೀರ ಮೇಡಮ್ ಅಂತ. ಮನೇಲೇ ಇದ್ದೀನಿ. ಓದ್ಲು, ಇಡೀ ಚಿತ್ರಣ ಕೊಟ್ಲು, ಇಷ್ಟಾರ್ದು ಜಾಯ್ನ್ ಆದ. ಅದು ವಾತಾವರಣ ನೋಡಿ, ಸ್ಟೇಟಸ್ ನೋಡಿ ನಮ್ಮ ಮಗಳು ಇದಕ್ಕೆ ಭರತನಾಟ್ಯ ಡ್ಯಾನ್ಸಿಗೆ ಹೋಗ್ತಾ ಇದ್ದು ದೊಡ್ಡವಳು. ಆ ಟೀಚರು ನಮ್ಮ ತಾಯಿಗೆ ಓಡಾಡಕ್ಕಾಗಲ್ಲ, ನಿಮ್ಮ ಮನೆಯವರು ಯಾವ್ದಾದ್ರು ಆಯುರ್ವೇದಿಕ್ಕಿಂದ ಹಾಕೊಳ್ತಾ ಇರ್ತಾರಲ್ಲ, ಮಂಡಿ ನೋವಿಗೆ ಏನಾರು ಇದೆಯಾ ಅಂತ ಕೇಳಿದ್ರು. ನನ್ನ ಹೆಂಡತಿ ಕಾಯ್ತಿದ್ದೆ. ನಾವೆಲ್ಲ ಕಾಯಲ್ವಲ್ಲ, ಪಕ್ಕ ಪಕ್ಷಿದ ಹೇಳ್ತಾರೆ. ಓದ್ರೆ ಬರಲ್ಲ, ಇನ್ನು ಅವರಾಗೆ ಬರ್ತೀನಿ ಅಂದಾಗ ಬಿಡ್ತೀವಾ? ಓದು ಮಂಡಿನ ಸೂಪರ್ ಇದೆ ಹಾಗೆ ಹೇಗೆ ಅಂತ ಅವ್ರು ತಗೊಂಡ್ಲ ಹಾಗೇನಾಯ್ತು. ಮೇಡಮ್ ಇದು ನಿಮ್ಮ ಮನೆಯವರು ಒಂದ್ಸರಿ ಏನ್ ಮಾಡ್ಬಿಡ ನಂಗೆ ಗೊತ್ತಿಲ್ಲ, ಒಳಗಿದ್ದಾಳೆ ಅವಳು ನನ್ನ ಪಡೆಗೆ. ನಾನು ಆರೆ ನೋಡಿದಲ್ಲಿ ಸಸ್ಪೆನ್ಸ್ ಆಗಿ ಹೋಗ್ಬಿಡೋಣ ಅಂತ ಯಾವಾಗಲೂ ಹೋದಾಗ ಆರೆ ನೋಡ್ತೀನಿ. ಮತ್ತು ಆರೆ ನೋಡಿದಲ್ಲಿ ಹೋಗೋಣ ಅಂದ್ರೆ ಆರಾಮಾಗಿ ಕೂತ್ಕೊಬಿಡೋಳೆ. ಏನ್ ನನ್ನ ಹೊಗಳ್ತಾಳೆ ಅಲ್ಲೂ ಯಾರು ಕೇಳ್ಕೊತಾವಳೆ ನಮ್ಮ ಮನೆಯವ್ಳು ಹೊಗಳ್ತಾಳೆ. ಆಮೇಲೆ ಅವಳಿಗೊಂದು ಕ್ವಶನ್ ಬಂದ್ಬಿಟ್ಟಿದೆ, ಅವಳಿಗೆ ಆನ್ಸರ್ ಕೊಡೋಕ್ಕಾಗಿಲ್ಲ. ನಾನು ಹೆಂಡ್ತಿಗೆ, ಅಲ್ಲ ರೀ ಒಂದು ಕ್ವಶನ್ ಬಂತು, ಏನು ನಿಮ್ಮ ಮನೆಯವ್ರು ಡಾಕ್ಟ್ರ್ ಅಂದಾಗ ಡಾಕ್ಟ್ರ್ ಅಂತ ಹೇಳ್ಬಿಟ್ಟಿದ್ದೆ ನಾನು. ಹೌದಾ ಒಳ್ಳೇದಾಯ್ತು ಬಿಡು, ಮೆಡಿಸಿನ್ ಹೇಳ್ತಿಲ್ಲಲ್ಲ ಏನ್ ಬೇಕು ಅದು. ಅದಲ್ಲ, ಡಾಕ್ಟರ್ ಅಂದ್ರೆ ಬಿಳಿ ಕೊಟ್ಟು ಮಾತ್ರ ಹಾಕ್ತಾರೆ, ನೀವು ಕಲರ್ ಕೊಟ್ಟು ಹಾಕ್ತಿರಲ್ಲ. ಅವಳು ನಿಮ್ಮದವ್ರು ಎಂತೆಂತ ಡಾಕ್ಟ್ರು ಇಷ್ಟು ತರ ಕೊಟ್ಟು ಹಾಕ್ತಾರಲ್ಲ. ಸೋಮವಾರಕ್ಕೊಂದು ಕೊಟ್ಟು, ಮಂಗಳವಾರಕ್ಕೊಂದು ಕೊಟ್ಟು, ಬುಧವಾರಕ್ಕೊಂದು ಕೊಟ್ಟು, ಸ್ಟೇಟಸ್ ಅಲ್ಲಿ ಒಂದೊಂದು ಪ್ರೋಗ್ರಾಮ್ ಅದು ಅವ್ರಿಗೆ ಹೇಳಕ್ಕೆ ಆಗಿಲ್ಲ ಅನ್ಸ. ಆಮೇಲೆ ಇದು ಹಿಂಗಲ್ಲಮ್ಮ, ಇದು ಬಿಸ್ನೆಸ್ ಅಂತ ಹೇಳು ಅಂತ ಕರ್ಸಿ ಭರತನಾಟ್ಯ ಸ್ಕೂಲ್ ಆದ್ಮೇಲೆ, ಮೇಡಮ್ ನೀವೇನ್ ಟೆನ್ಷನ್ ತಗೊಂಡಿ, ನಿಮ್ ಜೊತೆ ನಿಮ್ದು ಸ್ಕೂಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರು ಬರ್ತಾರೆ ಹೇಳಿ ಅಂದೆ. ಪೇರೆಂಟ್ಸ್. ಆ ಪೇರೆಂಟ್ಸಿಗೆ ಒಂದು ಕಾಫಿ ಟೀ ಕೊಡ್ಬೋದಾ? ಕೊಡೋಣ ಬಿಡಿ ಸಾರ್ ಅಂದ್ರು. ಆ ಟೈಮಲ್ಲಿ ನನ್ನನ್ನು ಕರೀರಿ ಅಂದೆ. ಕರೆದ್ರು. 35 ಜನ ಭರತನಾಟ್ಯ ಸ್ಟೂಡೆಂಟ್ಸ್ ಇದ್ರು. 35 ಜನ ಬಂದು ಕೂತಿದ್ರು. ಎಕ್ಸ್ಪ್ಲೇನ್ ಮಾಡಿದೆ, ನಮ್ಮತ್ತೆಗೆ ಶುಗರ್ ಇದೆ, ನಮ್ಮ ಅವಂಗೂ ಶುಗರ್ ಇದೆ, ನಮಗೆ ಮಂಡಿ ನೋವಿಗೆ ಏನಾದ್ರು ಸಿಗುತ್ತಾ, ನಮ್ಮ ಸೊಸೆಗೆ ಸ್ವಲ್ಪ ಗೈನಿಕಲ್ ಪ್ರಾಬ್ಲಮ್ ಇದೆ, ಅವ್ರಿಗೊಂಚೂರು ಮಕ್ಕಳಾಗಿಲ್ಲ, ನಿಮ್ದ್ರಲ್ಲಿ ಏನಾದ್ರು ಇದೆಯಾ, ನಮ್ಮ ಮಗು ಹೊಟ್ಟೆಗೆ ಏನು ತಿನ್ನೋದೇ ಇಲ್ಲ, ನಿಮ್ಮಲ್ಲಿ ಏನಾದರೂ ಇದೆಯಾ, ಎಲ್ಲದೂ ಇದೆ. ಪ್ರಾಡಕ್ಟ್ ತೊಗೊಂಡೋಗಿ ಇಟ್ಟೆ. ಲಾಗಿನ್ ಆಯ್ತು. ನಾನು ಪ್ರೆಸಿಡೆಂಟ್ ರ್ಯಾಂಕ್ ಕೊಡೋದು, 25 ಲಕ್ಷ ದುಡ್ಡು ಮಾಡೋದು, ಮನೆ ಕೂತ್ಕೊಂಡು ಮಾಡೋದು. ನೀವುಗಳು ಐಡಿ ಮಾಡ್ರಿ ಅಂದ್ರೆ ಐಡಿನ ಸರ್? ಐಡಿ ಅಂದ್ರೆ ಏನ್ ಸರ್? ಯಾರು ದುಡ್ಡೇ ಕೊಡಲ್ಲ ಸರ್. ಇದು ಒಳಸ್ಬೇಕಷ್ಟೆ, ನಾಲ್ಗೆ ಒಳಸ್ಬೇಕಷ್ಟೆ, ಬೇರೆ ಏನಿಲ್ಲ. ಮೋಟಿವೇಶನ್ ಮಾಡೋದು ಎಷ್ಟು ಸಿಂಪಲ್. ಐಡಿ ತರೋದು ಚರ್ಮುರಿ ಇಡಿ, ಚರ್ಮುರಿ ತಿಂದಂಗೆ ಕಡಲೆ ಬೀಜ ಹಾಕೊಂಡು, ಇಲ್ಲಾಂದ್ರೆ 96 ಹೊಡೆದಾಗ ಇಲ್ಲ ಕಪ್ಪಿನ ಜ್ಯೂಸ್ ಕುಡ್ದಂಗೆ ಐಡಿ ತರೋದು. ನೀವುಗಳು ಅದನ್ನೇ ದೊಡ್ಡದಾಗ ಪಡ ಮುದ್ದೆ ಇಟ್ಕೊಂಡು ಕೂತಿದ್ರಿ. ಎಷ್ಟು ಜನ ರಿಲೇಟಿವ್ಸ್ ಇದಾರೆ, ಎಷ್ಟು ಜನ ಇದ್ದಾರೆ ಐಡಿ ಇಲ್ಲ ಅಂತೀರಾ. ನಿಮ್ಮ ಮೊಬೈಲಲ್ಲಿ ಯಾರೋ ಒಬ್ರಿಗೆ ಹೇಳಿದೆ, ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಕೊಡಿ ಅಂದೆ. ಕಾಂಟ್ಯಾಕ್ಟ್ ಲಿಸ್ಟ್ ಸರ್? ನಂಗೆ ಯಾರು ಇಲ್ಲ ಕಾಂಟ್ಯಾಕ್ಟ್ ಲಿಸ್ಟ್. ನಾನು ಮೀಟಿಂಗಲ್ಲಿ ಫೈನಲ್ ಏನು ಮಾಡಿಬಿಟ್ಟೆ ಗೊತ್ತಾ, ಯಾರ್ಯಾರು ನಾಳೆ ಕಾಂಟ್ಯಾಕ್ಟ್ ಲಿಸ್ಟ್ ಬರ್ಕೊಬರ್ತೀರ ಅವ್ರಿಗೆಲ್ಲ 1,000 ರೂಪಾಯಿ ಕೊಡ್ತೀನಿ ಅಂದೆ. ಒಂದು ನಂಬರ್ ಬರ್ಕೊಂಬಂದ್ರೆ 1,000, 1 ವಾರ ಟೈಮ್ ಕೊಡ್ತೀನಿ ಅಂದೆ. ಎಲ್ಲರೂ ಮಾತಾಡ್ತಾರದು, ಅಲ್ಲ ಒಂದು ಫೋನ್ ನಂಬರ್ ಅವ್ರದ್ದು ಹೆಸರು ಕೊಡೋಕ್ಕೆ 1,000 ಕೊಡೋದಕ್ಕೆ 1 ವಾರ ಆಗಬೇಕು, ನಾಳೆನೇ ಮಾಡ್ಬೋದಲ್ಲ ಸರ್ ಮೀಟಿಂಗ್ ಅಂದರು. ಇಲ್ಲ 1 ವಾರ ಟೈಮ್ ಕೊಡ್ತೀನಿ. 1 ವಾರ ಬಿಟ್ಟು ಬಂದರು, ಎಲ್ಲ ಬರ್ಕೊಂಬಂದಾರೆ 150, 200 ಎಲ್ಲ. ಅಂದರೆ ಒಬ್ರು 150 ಬರ್ಕೊಂಬಂದ್ರೆ ನಾನು 1,2 ಲಕ್ಷ ಕೊಡಬೇಕು. ಎಲ್ಲ ಬರ್ಕೊಂಬಂದು ಎಲ್ಲರೂ ಕೊಡಿ ಅಂದೆ. ಎಲ್ಲ ತಗೊಂಬಂದ್ರೆ ಸ್ಟೇಜ್ ಹತ್ರ ಇಟ್ಟರು. ಇದೇನಂದೆ, ಕಾಂಟ್ಯಾಕ್ಟ್ ನಂಬರ್ಗಳು ಸರ್ ಅಂದೆ. ಇವರೆಲ್ಲ ದರಡಕೋರ ಅಂದೆ. ಅಲ್ಲ. ಕಳ್ಳ ಅಂದೆ. ಅಲ್ಲ. ಮೋಸಗಾರ ಅಲ್ಲ ಸರ್, ಇವ್ರು ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಪ್ಪ, ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಗೊತ್ತಿರ್ಲಿಲ್ಲಲ್ಲ ಸರ್, ನಮ್ಗೆ ಈಗ ಗೊತ್ತಾಯ್ತು ಸರ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ. ಮನೆ ಅಗ್ಲು ಮರೆತು ಸುತ್ತದಲ್ಲ ರೀ, ಜನ 108 ಜನ ಇದಾರೆ ಅಂತ ಹೋಗ್ಬಿಟ್ಟು ಕ್ಯಾಟ್ಲಾಗ್ ತಗೊಂಡೆ. ಸೊಪ್ಪು ಸೊಪ್ಪು ದಂಟಿನ ಸೊಪ್ಪು, ನೋನಿ, ಇಮ್ಯುನಿಟಿ ಕಾರ್ಡ್. ಅಲ್ಲ, ಎಷ್ಟೋ ಜನ ಹಂಗೆ ಮಾಡ್ತಾ ಇದಾರೆ. ಪ್ರಾಡಕ್ಟ್ ತಗೊಂಡೋಗ್ ಒಂದು 5 ಜನ ಸಾಕ್ರಿ, 5 ಜನ ಸೆಲೆಕ್ಟ್ ಮಾಡಿ, 5 ಜನಕ್ಕೆ ಪ್ಲಾನ್ ಹೇಳಿ, 5 ಜನಕ್ಕೆ ಮೀಟಿಂಗ್ ಕೂರಿಸಿ, ಅದೇ 5 ಜನನ ನಮ್ಮ ಮುಂದೆ ಕೂರಿಸಿ 50 ಮಾಡ್ತೀವಿ, 50ನ್ನ 500 ಮಾಡ್ತೀವಿ, 500ನ್ನ 5,000 ಮಾಡ್ತೀವಿ, ನಿಮ್ಮ ಡೈಮಂಡ್ ಮಾಡ್ತೀವಿ. ನೀವು ದಂಟಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮಾವಿನ ಸೊಪ್ಪು
ಇಮ್ಯುನಿಟಿ ಕಾಪು ಗೈರೋ ಕಾಪು ಮನೆ ತಿರುಗ್ತಾ ಇದ್ದೀರಾ ಪೇಷಂಟ್ಗಳು ಹಿಡ್ಕೊಂಡು. ಪೇಷಂಟ್ ಹುಡ್ಕೊಂಡು ಕೂತ್ರೆ ನೀವೇ ಪೇಷಂಟ್ ಲಾಸ್ಟಿಗೆ. ಪೇಷಂಟ್ ಹುಡ್ಕಕ್ ಹೋಗ್ಬೇಡಿ. ಪ್ಲಾನರ್ಸ್ ಅನ್ನ ಹುಡುಕಿ, ಕನಸಿರೋರ್ನ ಹುಡುಕಿ, ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋ ವೀಕ್ನೆಸ್ ಪಾಯಿಂಟ್ ಇರೋರ್ನ ಹುಡುಕಿ, ಅವರೊಟ್ಟಿಗೆ ಸಾಥ್ ಕೊಡಿ. ಜಗದೀಶ್ಗೆ ಸೂಟು ಬಿಟ್ಟು ಹಾಕ್ಬೇಕಂತ ಆಸೆ ಇತ್ತು, ಹುಡುಕೊಂಡೆ. ಪ್ರಿಯಾ ಮೇಡಮ್ಗೆ ಸ್ಮಾರ್ಟ್ ಆಗಿ ಓಡಾಡ್ಬೇಕು, ಅವ್ರಿಗೆ ಸ್ಮಾರ್ಟ್ ಇದಾರ, ಅವ್ರಿಗೊಂದು ವೇದಿಕೆ ಬೇಕು. ಏನ್ರಿ ಮೇಡಮ್ ಯೂಟ್ಯೂಬ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ಬಿಡೋಣ ಮೇಡಮ್, ಕೊಡೋ ಬಗ್ಗೆ ಎಲ್ಲ ಅಂತ ಮಾತಾಡಿದೆ. ಏನ್ ಮಾಡ್ಬೇಕು ಸರ್? ಏನಿಲ್ಲ, ಐಡಿ ತಗೊಳ್ಳಿ ಬನ್ನಿ. ನಿಂತ್ಕೊಂಡ್ರು. ನಳಿನಿಗೆ ಮೊದ್ಲಿದ್ದ ಕನ್ಸೆಲ್ಲ ಏನು, ಓಡಾಡ್ಬೇಕು, ಗ್ರ್ಯಾಂಡ್ ಎಂಟ್ರಿ ಕಲಿಬೇಕು ಸರ್, ಏನಾರು ಆಗ್ಬೇಕಂತಿತ್ತು. ಅದೇ ಪಾಯಿಂಟ್ ಇಟ್ಕೊಂಡು ಮಾತಾಡಿದೆ ನಾನು. ಇವತ್ತು 8ನೇ ರ್ಯಾಂಕಲ್ಲಿ ಕೂತಿದ್ದೆ. ಬೆಂಗಳೂರಿಗೆ ತಿರುಗು ನೋಡಲ್ಲ ನಾನು. 1 ತಿಂಗಳಿಗೆ 1.5 ತಿಂಗಳಿಗೆ ಹೋಗ್ತೀನಿ. BOP ನಡೆಯುತ್ತೆ, ವಾರ ಐಡಿ ಬೀಳುತ್ತೆ. ಮೈಸೂರು ಹೋಗೋದೇ ಇಲ್ಲ, ಯಾವ್ದೋ ಒಂದು ಮೀಟಿಂಗ್ ಹೋಗ್ತೀನಿ, ಐಡಿ ಬೀಳುತ್ತೆ. ಹಾಸನು BOP ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ರ್ಯಾಂಕ್ ಆಗಿದೆ, ಹೋಗ್ಲೇಬೇಡಿ ಅಂತಾರೆ ನಾವು. ಆದ್ರೂ ನಾವು ಬರ್ತೀವಿ, ಐಡಿ ಬೀಳುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ನೀವು ಮಾರೋದ್ರಿಂದ ಬರೋ ದುಡ್ಡಲ್ಲಿ ದುಡ್ಡಾಗಲ್ಲ, ನೀವು ಮಾಡದಲ್ಲೇ ಬರೋದಿದೆಯಲ್ಲ ಅದು ಸೇವ್ ಆಗುತ್ತೆ. ತುಂಬಾ ಜನ ಮಾಡೋದು ಏನ್ ಗೊತ್ತಾ, ತುಂಬಾ ಕಷ್ಟಪಟ್ಟು ವ್ಯಕ್ತಿಗಳನ್ನ ಹುಡ್ಕೊಂಡು ಹೋಗ್ತೀರ ಸ್ನೇಹಿತರೆ. ಹುಡ್ಕೊಂಡು ಹೋಗೋ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಮ ಫೋನ್ ನಂಬರ್ ಅಲ್ಲಿ 500 ಜನ 200 ಜನ 300 ಜನ ಇದೆಯಲ್ಲ, ಅದ್ರಲ್ಲಿ A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ, D ಕ್ಯಾಟಗರಿ ಅಂತ ಮಾಡಿ. A ಕ್ಯಾಟಗರಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ರೆಸ್ಪಾನ್ಸ್ ಕೊಡುವಂತ ವ್ಯಕ್ತಿಗಳು 10 ಜನ, ಆಯ್ತು ನೋಡೋಣ ಅನ್ನೋರು 10 ಜನ, ಹೇಳ್ತೀನಿ ಅನ್ನೋರು 10 ಜನ, ಆಗದೇ ಇಲ್ಲ ಅನ್ನೋರು 10 ಜನ. ಆ ಕೆಟಗರಿ ಮಾಡ್ಕೊಂಡು ಯಾರು ನಿಮ್ಮನ್ನ ಇಷ್ಟಪಡ್ತಾರೆ, ಇರ್ಲಿ ಬಿಡು ಅದೇನಾಗ್ಲಿ ಆಯ್ತು ತಗೊಳ್ಳೋಣ ಅಂತಾರಲ್ಲ ನೋಡಿ. ಎಷ್ಟೋ ಜನ ನಾನು ಹೇಳ್ತೀನಲ್ಲ, ಈ ಪಾಂಪ್ಲೆಟ್ ಗಿಂಪ್ಲೆಟಲ್ಲೆಲ್ಲ ಅಷ್ಟು ಈಸಿಯಾಗಿ ಬರಲ್ಲ ಸ್ನೇಹಿತರೆ. ಹೇಳ್ತೀನಿ ನಿಮಗೆ ಟೀಮ್ ಬರೋದು ಎಲ್ಲಿ ಗೊತ್ತಾ, ನಿಮ್ಮ ರಿಲೇಟಿವ್, ನಿಮ್ಮ ಫ್ರೆಂಡ್ಸ್ ಎಲ್ಲ ಫಸ್ಟ್ ಟೀಮ್ ಬರೋದು. ಮತ್ತೆ ಅವ್ರು ನಿಲ್ಲಲ್ಲ, ಅವರು ನೀವು ಡೆವಲಪ್ ಆಗಿದ್ದು ನೋಡಿ ಹೊಟ್ಟೆ ಹೊರ್ಕೊಂಡು ಹೊರಗೋಗ್ತಾರೆ. ಅವ್ರು ಕೆಳಗೆ ಬರ್ತಾರಲ್ಲ, ಅವ್ರನ್ನ ನೀವು ನಾನು ಕೇಶವಮೂರ್ತಿ ನಾನು ಡೈರೆಕ್ಟ್ ಅಲ್ಲ, ಅವ್ರ ಅಣ್ಣ ನಾನು ಡೈರೆಕ್ಟ್. ಅವ್ರಣ್ಣ ಮೇಲಕ್ಕೆ ಹೋದ್ರು, ಇವ್ರನ್ನ ಕೊಟ್ಟಿದ್ದೆ, ಉಳಿಸ್ಕೊಂಡೆ. ಪ್ರಿಯಾ ಕದಮರ್ ಕೊಟ್ಟರು ಜೈಲಲ್ಲಿದ್ದಾರೆ. ಯಾವ್ದೋ ಇನ್ವೆಸ್ಟ್ಮೆಂಟ್ ಕಂಪ್ನಿ, ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ನಾನು ಕಮ್ಯುನಿಕೇಶನ್ ಇದ್ದೆ, ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ಸರ್ ನಿಮ್ಮೊಟ್ಟಿಗಿದ್ರೆ ನಾನು ಚೆನ್ನಾಗಾಗುತ್ತೆ ಡೆವಲಪ್ಮೆಂಟ್ ಸರ್, 100% ಸರ್ ನಾವು ಸಪೋರ್ಟ್ ಮಾಡ್ತೀವಿ ಅಂದರು. ನಮ್ಮೊಟ್ಟಿಗೆ ಬಂದರು. ಅವ್ರ ಅಪ್ಲೈನಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಇನ್ವೆಸ್ಟ್ಮೆಂಟ್ ಕಂಪ್ನಿ ಮಾಡ್ಕೊಂಡು ಬೇರೆದು ಮಾಡ್ಕೊಂಡು ಗೆಲ್ಲಿಲ್ವಾ? ನಾನು ಡೆಪ್ತವ್ರಿಗೂ ಯಾಕಿರ್ತೀನಿ? ಯಾವತ್ತು ಈ ನಾಲ್ಗೆ ಉಳಿಸ್ಕೋತೀರಾ, ನಿಮ್ಮೊಟ್ಟಿಗೆ ಜನ ನಿಂತಿರಲಿ. 100 SP ಬರೋರ್ಗು ಮಾತ್ರ ವೀರ ಧೀರ ಶೂರ ರಾಣಿ ಮಹಾರಾಣಿ ಎಲ್ಲ. 100 SP ಬಂದ್ಮೇಲೆ ನೀನ್ಯಾ ರಾಣಿ, ನೀನ್ಯಾ ರಾಜ. ಸೊ ಅದಾಗಲ್ಲ ಸ್ನೇಹಿತರೆ. ಬಂದಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಮೈಂಡ್ ಸೆಟ್ ಆಗ್ಬೇಕು. ನೋಡಿ, ಎ ಗೋಲ್ ವಿತೌಟ್ ಎ ಪ್ಲಾನ್ ಇಸ್ ಎ ಜಸ್ಟ್ ಎ ವಿಶ್. ವಿತೌಟ್ ಪ್ಲಾನ್ ಪ್ರಯೋಜನ ಇಲ್ಲ. ಇವತ್ತು ಈ ಕಾರ್ಯಕ್ರಮ ವಿತ್ ಪ್ಲಾನ್ ಅಲ್ಲ, ವಿತ್ ಪ್ಲಾನ್. 100 ಜನ ಸೂಪರ್ ಸ್ಟಾರ್ ಕ್ರಿಯೇಟ್ ಆಗಲೇಬೇಕು, 100 ಜನ ಬೆಳ್ಳಿ ಕಿರೀಟ ವಿನ್ ಆಗಲೇಬೇಕು, 100 ಜನಕ್ಕೆ ಬೆಳ್ಳಿ ಕಿರೀಟದ ದೊಡ್ಡ ಕಾರ್ಯಕ್ರಮ ಆಗಲೇಬೇಕು, ಅವ್ರಿಗೆ ಸನ್ಮಾನ ಆಗಬೇಕು, ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು. ಎಸ್, ನನ್ನ ಮಗಳು ಇವತ್ತು 500 SP ಮಾಡಿ ಬೆಳ್ಳಿ ಕಿರೀಟ, ಖುಷಿ ಆಗಲ್ವಾ ನಿಮ್ಮ ತಾಯಿ? ನಿಮಗೆ ಬೆಳ್ಳಿ ಕಿರೀಟ ಆಗ್ಬೇಕಾದ್ರೆ ನಿಮ್ಮ ಹಸ್ಬೆಂಡ್ ನೋಡ್ರೆ ಖುಷಿ ಆಗಲ್ವಾ? ಹಸ್ಬೆಂಡ್ ಏನಾದ್ರು ಮಾಡ್ತಿದ್ರೆ ವೈಫಿಗೆ ಖುಷಿ ಆಗಲ್ವಾ? ನನ್ನ ಹೆಂಡತಿ ಸಾಧನೆ ಮಾಡಿದ್ರಲ್ಲಪ್ಪ, ನನ್ನ ಹತ್ರ ದುಡ್ಡೇ ಕೇಳಲ್ಲ ಅಂತಾಳೆ, ಟ್ಯೂಷನ್ ಫೀಸ್ ಕೇಳಲ್ಲ. ನೀವು ದುಡಿದ್ರೆ ಕೇಳ್ತೀರ ಗಂಡನ ಹತ್ರ? ಕೇಳಲ್ಲ. ಚೀಟಿ ದುಡ್ಡಿಗೆ ಒಂದು 5,000 ಇಲ್ಲ ಅಂತ ಹೇಳಿದ ತಕ್ಷಣ ತಗೊಳ್ರಿ, ಈಸ್ಟರ್ದಲ್ಲಿ ಮೊನ್ನೆ ರ್ಯಾಂಕ್ ಆಗಿತ್ತು 5,000 ಬಂತು ಅಂತ ಕೊಟ್ರೆ ಹಿಂಗ್ ಕೈ ಎತ್ತ ಗಂಡನು ಆಯ್ತು ಕೊಡಬ ಕೊಡು, ಲಡ್ಡು ಬಂದು ಬಾಯಿ ಬಿತ್ತ. ಹೌದು, ನನ್ನ ವೈಫ್ ಯಾವ್ದು ಕೇಳಲ್ಲ. ಆಲ್ರೆಡಿ ದುಡ್ಡು ಹೋಗ್ತಾ ಇದೆ. ಅವಳು ಟೀಚರ್, ದುಡ್ಡು ಕೇಳಲ್ಲ, ನನ್ನ ಏನಕ್ಕೂ ಕೇಳಲ್ಲ. ಯಾರು ಮಾಡ್ಕೋದ್ರೆ ಬಿಡ್ರಿ, ನಾನೇ ಕೊಡ್ಕೋತೀನಿ ಅಂತ ಹೇಳಿ ಅವಳು ಅಂತಾರೆ. ಸ್ವಾಮಿ, ದುಡಿತಾ ಇದ್ದೀನಿ. ದುಡ್ದಾಗ ಬೆಲೆ ರೀ, ದುಡ್ದಾಗಲೇ ಬೆಲೆ. ಗಂಡ ದುಡಿದ್ರು ಬೆಲೆ, ಹೆಂಡತಿ ದುಡಿದ್ರು ಬೆಲೆ, ಮಕ್ಕಳು ದುಡಿದ್ರು ಬೆಲೆ. ಹೆಂಡತಿ ದುಡಿತಲ್ಲ, ಹೆಂಡತಿಗೂ ಬೆಲೆ ಇಲ್ಲ. ಗಂಡ ದುಡಿತಲ್ಲ, ಗಂಡಗೂ ಬೆಲೆ ಇಲ್ಲ. ಹೆಂಡತಿ ಹತ್ರ ಬಾಯಿ ಬಂದಂಗೆ ವಹಿಸ್ಕೊ. ಮನೇಲೆ ಕೂತಿರ್ತಾರೆ, ಯಾವ ನೋಡ್ರು ಒಂದು ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ. ನಾನು ದೂರು ಸಾಯ್ಬಿಟ್ಟು ಅವ್ರ ಭಾಷೆನೂ ಅರ್ಥ ಆಗಲ್ಲ. ಹೆಣ್ಮಕ್ಳು ಏನಂತ ಬಿಡಿ, ಅಲ್ಲ ಏನು ಹೇಳಿಲ್ಲ, ಅದೇ ಎಲ್ಲಿದ್ರಿ ಹೋದ್ರ ದುಡಿಮೆ ಮಾಡಿದ್ರೆ ಮಾತ್ರ ಬೆಲೆ. ಸ್ನೇಹಿತರೆ, ಇವತ್ತು ಬಂದಿದ್ದೀರಾ, ಇಷ್ಟರಲ್ಲಿ ಏನಾರು ಒಂದು ಪ್ಲಾನ್ ಹಾಕ್ಬಿಡಿ, ಏನಾರು ಒಂದು ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ. ವಿತೌಟ್ ಗೋಲ್ ಏನು ಮಾಡೋಕ್ಕಾಗಲ್ಲ. ಪ್ಲಾನ್ ಅಂದ್ರೆ ಏನು? ಫಸ್ಟ್ ರ್ಯಾಂಕ್ ಆಗೋದು, ಸೆಕೆಂಡ್ ರ್ಯಾಂಕ್ ಆಗೋದು ಪ್ಲಾನ್ ಅಲ್ಲ. ಒಂದು ವಿಷನ್ ಇಟ್ಕೊಳ್ಳಿ. 7 ವರ್ಷದ ಕಂಪನಿ,
ಇನ್ನು ಬೇಬಿ 18 ವರ್ಷ ಆಗಿಲ್ಲ, ಯೌವನ ಇನ್ನು ಕಂಪ್ನಿಗೆ ಬಂದಿಲ್ಲ, 7 ವರ್ಷಕ್ಕೆ ಇಷ್ಟು ಆರ್ಭಟ ಮಾಡ್ತಾ ಇದೆ. ನಾಳೆ ಅಷ್ಟು 1000 ಜನ ಸೇರ್ತಾರೆ ಸರ್, 100 ಜನ ಬರ್ತಾರ ಸರ್, ನಾನು ಕೋರ್ ಲೀಡರ್ ಆಗ್ಬೋದಾ? ಆಯ್ತಪ್ಪ, ಆಗ್ಲಿಲ್ಲ, ಕಳ್ಕೊಂಡಿದ್ದೇನು? ಏನ್ ಆಸ್ತಿ ಮಾರಿ ಏನಾರು ಮಾಡಿದ್ದೀರಾ? ಆಗ್ಬಿಟ್ರೆ ಸಾಗರ್ ನಾಳೆ ಇದೇ ಜುವೆಲ್ರಕ್ಕಿಗೆ ಆಡಿ ಕಾರಲ್ಲಿ ಬರ್ತಾ ಇದ್ದಾನೆ ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್, ನಾಳೆ ಕಾರ್ಯಕ್ರಮಕ್ಕೆ ಸರ್ ಆಡಿಲ್ ಬರ್ತಾ ಇದ್ದೀನಿ ಸರ್. ಬೆಳಗ್ಗೆ ಫೋನ್ ತೋರಿಸ್ತೀನಿ, ಪಾಟೀಲ್ BMW ಕಾರ್, ಫುಲ್ ಖುಷಿ ಬಿಡಿ ಸರ್. ವಿಡಿಯೋ ಕಾಲ್ ಮಾಡ್ಕೊಂಡು ಮಗ ಹೋಗ್ತಾ ಇದ್ದೀನಿ, ನಾವು ಹಂಗೆ ಮಾತಾಡೋದು ನಾವು ಸ್ವಲ್ಪ ಮಗ ಹೆಂಗಿದ್ದೇಮ್ಮ ಎಲ್ಲಿದ್ದೇಮ್ಮ, ಮಸ್ತ್ ಮಗ ಕೂತ್ಕೊಳಕ್ ಚೆನ್ನಾಗಿ, ನಾನು ಹೊಟ್ಟೆ ಸ್ಟೇರಿಂಗ್ ತಗೊಂಡು ಏನ್ರಿ 1 ಕೋಟಿ ಕಾರಲ್ಲಿ ಆ ಮಹಿಯವ್ರು ಹೇಳ್ತಾರೆ, ನಾನು ಒಬ್ಬ ಡ್ರೈವರ್ ಮಗ, ಆದ್ರೆ ನನ್ನ ಮಗ ರೂಬಿ ಡೈಮಂಡ್ ಮಗ 100 ಕೋಟಿ ಕಾರಲ್ಲಿ ಹೋಗ್ತಾ ಇದ್ದಾನೆ 1ನೇ ಕ್ಲಾಸಿಗೆ. ಹೆಂಗಿರುತ್ರಿ ಗೊತ್ತು? ಯಾಕೆ ನಿಮ್ಗೆ ಆಸೆ ಇಲ್ವಾ ಆ ಥರ ಹೋಗ್ಬೇಕು, ಮಾಡ್ಬೇಕು, ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇಲ್ವಾ? ಮನುಷ್ಯನಿಗೆ ಆಸೆ ಬೇಕು, ಅತ್ಯಾಸೆ ಬೇಡ, ಆಸೆ ಬೇಕಲ್ಲ. ದುಡ್ಡೇ ಬೇಡ ಅಂದ್ರೆ ನೀವು ಚಪ್ಪಲ್ ತಗೊಳ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು, ಚಡ್ಡಿ ತಗೋಬೇಕು ಅಂದ್ರೆ ದುಡ್ಡು ಕೊಡ್ಬೇಕು, ಐಬ್ರೋ ಮಾಡಿಸ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು, ಲಿಫ್ಟಿಗೆ ತಗೋಬೇಕು ಅಂದ್ರೆ ದುಡ್ಡು ಬೇಕು, ಪೇಸ್ಟ್ ತಗೊಳಕ್ಕೂ ದುಡ್ಡು ಕೊಡ್ಬೇಕು, ಲಾಸ್ಟಿಗೆ ವಿಷ ತಗೋತೀನಿ ಅಂದ್ರೂ ದುಡ್ಡು ಕೊಡ್ಬೇಕು. ಫ್ರೀಯಾಗಿ ಅದು ಕೊಡ್ತಾರ ಕರೆಕ್ಟ್ ಹೌದವ್ರು. ಅದು ದುಡ್ಡು ಬೇಡವಾ? ನನಗೇನು ದುಡ್ಡು ಬೇಡ ಸರ್, ನಾನು ದುಡ್ಡಿಗೆ ಬೆಲೆ. ಎಲ್ಲ ಡ್ರಾಮಾ ಮಾಡ್ತಾರೆ ಅಷ್ಟೇ, ದುಡ್ಡು ಎಲ್ಲರಿಗೂ ಬೇಕು. ಬನ್ನಿ ಸರ್ ನೆಕ್ಸ್ಟ್. ಸೊ ಟೈಪ್ಸ್ ಆಫ್ ಗೋಲ್, ಎಷ್ಟು ತರದ ಗೋಲ್ ಇದೆ ಅಂತ ವಿಚಾರ ಬರ್ತೀನಿ ನೋಡಿ. ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್. ಶಾರ್ಟ್ ಟರ್ಮ್ ಗೋಲ್ ಅಂದ್ರೆ ಏನು? ನೆಕ್ಸ್ಟ್ ಬನ್ನಿ ಸರ್. ನೋಡಿ ಇದರಲ್ಲಿ ಎಷ್ಟು ತರದ ಗೋಲ್ಗಳಿದೆ ನೋಡಿ. ಶಾರ್ಟ್ ಟರ್ಮ್ ಅಂದ್ರೆ ಏನು ಗೊತ್ತಾ? ಒಂದು ಸ್ಪೆಸಿಫಿಕ್ ಆಗಿರ್ಬೇಕು, ಮೆಜರಬಲ್ ಆಗಿರ್ಬೇಕು, ಅಚೀವಬಲ್ ಆಗಿರ್ಬೇಕು, ರಿಲೆವೆಂಟ್ ಆಗಿರ್ಬೇಕು, ಟೈಮ್ ಬೇಸ್ಡ್ ಇರಬೇಕು. ಶಾರ್ಟ್ ಟರ್ಮ್ ಏನು? ಸ್ಪೆಸಿಫಿಕ್ ಆಗಿ ಸಾಧ್ಯತೆ ಇದೆ, ಇದನ್ನ ಮಾಡ್ಬೋದು, ಮೆಜರಬಲ್ ಸಾಧ್ಯತೆ ಇದೆ, ಮತ್ತೆ ಅಚೀವ್ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಆಗ್ಬೇಕು. ಈಗ ನೀವು ಬಂದ್ಬಿಟ್ಟಿದ್ದೀರಾ, ವಿಸ್ಟಾರಿಗೆ ಸೇರ್ಬಿಟ್ಟಿದ್ರೆ ನಾನು ಆಡಿ ಕಾರ್ ತಗೋಬೇಕು 6 ತಿಂಗಳಲ್ಲಿ, ಅದು ಆಗುತ್ತಾ? ಅದು ತಿರ್ಕನ ಕನ್ಸು ಕಾಣುತ್ತೆ, ಆ ಥರ ಅಲ್ಲ ಸರ್. ನೆಕ್ಸ್ಟ್ ಬನ್ನಿ ಹೇಳ್ತೀನಿ ನೋಡಿ. ಫಾಲೋ 5 ಲೆವೆಲ್ ಆಫ್ ಗೋಲ್ ಸೆಟ್ಟಿಂಗ್ ಟೆಕ್ನಿಕ್ ಇದೆ, ಬನ್ನಿ ನೋಡಿ. ಇಯರ್ ಗೋಲ್, 1 ವರ್ಷದ ಗೋಲು, ಕ್ವಾರ್ಟರ್ಲಿ ಗೋಲು, ಮಂತ್ಲಿ ಗೋಲ್ಸು, 3 ವರ್ಷ ಪ್ರಾಣಿ ಬಂದ್ಬಿಟ್ಟು ಮೈ ಸರ್. ಯಾಕೆ ಸರ್? ಈಗ ಉಂಟೇನಾ? ನಾನು ನೋಡೇ ಇರಲಿಲ್ಲ ಸರ್ ಲಕ್ಕೋತಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೇ ನಿಮಿಷ ನೋಡ್ತೀನಿ ಸರ್. ಅಂತೂ ಯಾರೋ ಪೈಪೋಟಿ, ನೀವೇ ಪೈಪೋಟಿ ಕೊಟ್ಟಿರ್ಬೇಕು ನನಗೆ ಅಂತ ಕಾಣುತ್ತೆ. ಮಗ ಬಂದ್ಬಿಟ್ಟವನ ತಳ್ಬಿಟ್ರಲ್ಲ 2ನೇ ರ್ಯಾಂಕಿಂಗ್ ನನ್ನ. ಸೇಲ್ ಸರ್, ಹಂಗೆಲ್ಲ ಹೇಳ್ಬಾರ್ದು ಸರ್, ಮೀಟಿಂಗಲ್ಲಿ ಇದ್ದೀನಿ, ಆಮೇಲೆ ಹೇಳ್ತೀನಿ. ಮೈಸೂರಿಗೆ ಕೇಳಿಸ್ತಿದ್ದೆ ಸರ್, ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾಲ್ ಮಾಡ್ತೀನಿ. 40 ಫಸ್ಟ್ ಬಂದ್ಬಿಟ್ಟೆ, ನಂದೇ ಇತ್ತು ಫಸ್ಟ್ ಆ್ಯಕ್ಚುಲಿ. ರಾತ್ರಿ ಎಲ್ಲೋ ಗಿಮಿಕ್ ಆಗ್ಬಿಟ್ಟಿದೆ, ಇರಲಿ. ನಾರ್ತಿಂದು 8 ಇಡೀ ರಾತ್ರಿ ಏನೋ ಸರ್ವರ್ ಡೌನ್ ಆಗಿದೆ ಅಂತ ಅಪ್ಲೋಡ್ ಆಗಲಿಲ್ಲ, ಅಂದ್ರೆ ಹಾಕ್ಬಿಡೋದು ಅಂತ ಕಾಣುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಯಾನ್ ಇಂಡಿಯಾ ಲೆವೆಲ್ ಸೆಕೆಂಡ್ ಪ್ಲೇಸ್. ವ್ಯಕ್ತಿ ಮೇಲೆ ನಿಂತಿದ್ದೀರಿ ಅಷ್ಟೇ. 9, 8, 6, 7 ಎಲ್ಲ ದಾಟಿಗೆ 2 ಬಂದಿದೆ. ಒಂದೇನು ದೊಡ್ಡ ಮ್ಯಾಟ್ರ್ ಅಲ್ಲ, ಕರೆಕ್ಟ್ ಹೌದು ಅಲ್ವೋ? ಸೊ ವ್ಯಕ್ತಿ ಮೇಲೆ ಇದೆ, ಕರೆಕ್ಟ್. ಸೊ ಇಯರ್ ಗೋಲ್, ವರ್ಷದ ಗೋಲ್, 3 ತಿಂಗಳು ಗೋಲ್, ಮಂತ್ಲಿ ಗೋಲ್, ವೀಕ್ಲಿ ಗೋಲ್, ಡೈಲಿ ಗೋಲ್. ಸ್ನೇಹಿತರೆ ನೋಡಿ, ಗೋಲ್ಸ್ ಅಂದ್ರೆ ಎಷ್ಟು ಏನೋ ಅನ್ಕೊಂಡಿರ್ತೀರಲ್ಲ, ನಾವು ಇದನ್ನೆಲ್ಲ ನೋಡ್ಕೊಂಡೆ ನಾವು ಆಕ್ಟಿವ್ ಆಗಿರೋದು ಸ್ನೇಹಿತರೆ. ನೋಡಿ, ಗೋಲ್ ಅಂದ್ರೆ 1 ವರ್ಷದ ಇಟ್ಕೊಂಡಿದ್ದೀನಿ ಅಂತ ಅಲ್ಲ. 1 ವರ್ಷದಲ್ಲಿ ಎಷ್ಟು ತಿಂಗಳು ಬರುತ್ತೆ ಅದು ಗೋಲು, ಆ ತಿಂಗಳೊಳಗೆ ಎಷ್ಟು ದಿನ ಬರುತ್ತೆ ಅದು ಗೋಲು, ಆ ದಿನದೊಳಗೆ ಎಷ್ಟು ಗಂಟೆ ಬರುತ್ತಲ್ಲ ಅದನ್ನು ಗೋಲು. ಎಕ್ಸಾಂಪಲ್ ಒಂದೊಂದೇ ಹೇಳ್ತೀನಿ, ಬನ್ನಿ ಸರ್, ಬನ್ನಿ ನೋಡಿ. ಇವೆಲ್ಲ ಪಿಕ್ಚರೈಸ್ ಮಾಡ್ಕೊಳ್ಳಿ ನಮ್ಮ ಲೆಜೆಂಡ್ಸ್, ನೀವುಗಳು ಅಷ್ಟೇ, ಎಲ್ಲರೂ ಅಷ್ಟೇ. ನೋಡಿ 5 ಲೆವೆಲ್ಸ್ ಆಫ್ ಗೋಲ್ ಸೆಟ್ಟಿಂಗ್. ಇಯರ್ಲಿ ಗೋಲ್ಸ್ ಏನು? 12 ಮಂತ್ಸ್, ಕ್ವಾರ್ಟರ್ಲಿ ಎಷ್ಟು? 3 ಮಂತ್ಸ್, ಮಂತ್ಲಿ ಗೋಲು 30 or 31 ಡೇಸ್, ವೀಕ್ಲಿ ಗೋಲ್ 7 ಡೇಸ್, ಡೈಲಿ ಗೋಲ್ಸ್ 1 ಡೇ. ಬನ್ನಿ ಸರಿ ನೋಡಿ, ಇದಕ್ಕೆಲ್ಲ ಒಂದು ಸಿಸ್ಟಮ್ ಇದೆ. ಕನಸು ಕಾಣೋದಂತ ಹೇಳಿ ಹೆಂಗೆಲ್ಲೋ ಕನಸು ಕಾಣೋದಲ್ಲ. ರೈಟಿಂಗು, ಪೆನ್ನು, ಪೇಪರು ಎಲ್ಲದು ನಿಮ್ಮ ಟೀಮಿಂದು ನಿಮ್ಮಲ್ಲಿ ಚಿತ್ರಣ ಇರಬೇಕು. ನಂದು 30 ಜನದ ID ಪಾಸ್ವರ್ಡ್ ನನ್ನ ಹತ್ರ ಇದೆ.
ನನ್ನ ಮೇನ್ ಟೀಮ್ ಲೀಡರ್ಸ್ 30 ಜನದ್ದು ಜಾತ್ರೆ ನನ್ನ ಕೈಲಿದೆ. ಲೆಫ್ಟ್ ಎಷ್ಟು ರೈಟ್ ಎಷ್ಟು ಇವೊಂದೆಷ್ಟು ಬಂತು ಈ ವಾರ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ 3 ರಿಂದ 6 ತಿಂಗಳಲ್ಲಿ ಆಗ್ತಕ್ಕಂಥ ಕೆಲಸ ಯಾವುದು ನೋಡಿ. ಶಾರ್ಟ್ ಟರ್ಮ್ ಗೋಲ್ ಏನ್ ಹೇಳಿ? 3 ರಿಂದ 6 ತಿಂಗಳಲ್ಲಿ ಏನಾಗ್ಬೋದು? ವಿಸ್ಟಾರ್ ಅಲ್ಲಿ ಒಂದು 60,000 ಮೊಬೈಲ್ ತಗೋಬಹುದಾ? ಅಥವಾ 25,000 ರೂಪಾಯಿ ಮೊಬೈಲ್ ತಗೊಳ್ಳಿಕ್ಕೆ ಸಾಧ್ಯತೆ ಇದೆಯಾ? ಇವೆಲ್ಲ 3 ಮಂತ್ಸ್ ಗೋಲ್, 1 ಮಂತ್ಸ್ ಗೋಲ್, 2 ಮಂತ್ಸ್ ಗೋಲ್. ನೀವು ಇದನ್ನೆಲ್ಲ 1 ವರ್ಷ ಅಥವಾ 2 ವರ್ಷ ಅಥವಾ 6 ತಿಂಗಳಲ್ಲಿ ಡೈಮಂಡ್ ಆಗ್ತೀನಿ ಅದೆಲ್ಲ ಆಗೋದಿಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. 3 to 6 ಮಂತ್ ಅಲ್ಲಿ ವಿಸ್ಟಾರ್ ಬಂದಲ್ಲಿ ಬೈಕ್ ತಗೋಬಹುದಾ? ಲ್ಯಾಪ್ಟಾಪ್ ತಗೋಬಹುದಾ? ಸೊ ಇವೆಲ್ಲ ಶಾರ್ಟ್ ಟರ್ಮ್. ಇಂಥದ್ರಲ್ಲಿ ಸ್ನೇಹಿತರೆ ನೋಡಿ, ನಾನು 98ನೇ ಇಸ್ವಿಲಿ ವಿಸ್ಟಾರ್ ಬಂದಾಗ ನನ್ನ ಸೀನಿಯರ್ ಆದೀಶ್ವರ್ ಮಾರ್ಕೆಟಿಂಗ್ ಅಲ್ಲಿ ನಾನು ಶೃಂಗೇರಿ ಕೊಪ್ಪದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಂಗಳೂರು ಉಜ್ರೆಗೆ ಕರೆದಾಗ ನಿಮ್ದು ಏನಪ್ಪ ಕನಸು ಅಂತ ಕೇಳಿದಾಗ ನಾನು ಏನೇನ್ ಬರ್ದಿದ್ದೆ ಗೊತ್ತಾ? ನೀವತ್ತು ಬರ್ಕೊಳ್ಳೋದಿಲ್ಲ. ನಾನೇನ್ ಬರ್ದಿದ್ದೆ ಗೊತ್ತಾ? ಒಂದು ಬ್ಲೇಸರ್. ಬರೀ ಎಷ್ಟು ಕನಸಿದೆ ಅಂತ ಹೇಳಿದ್ರು. ನಾನು ಫಸ್ಟ್ ಬರ್ದಿದ್ದೇನೆ ಗೊತ್ತಾ? ಬ್ಲೇಸರ್, ಟೈ, ಶೂ ಎಲ್ಲ ಬರ್ದಿದ್ದೆ. ನಾನು ಡ್ರೆಸ್ ಇಂದೆಲ್ಲ ಬರ್ದಿದ್ದೆ. ಆಮೇಲೆ ಫ್ಯಾನ್ ಬರ್ದಿದ್ದೆ. ಏನ್ ಫ್ಯಾನ್ ಹೇಳಿ? ಸೀಲಿಂಗ್ ಫ್ಯಾನ್. ನಮ್ಮ ಅಪ್ಪ ಮನೆ ಕಟ್ಟಿದ್ರು. ಮನೆ ಕಟ್ಟಿದ್ಮೇಲೆ ದುಡ್ಡು ಖಾಲಿ ಅಲ್ಲ, ಫ್ಯಾನ್ ಹಾಕ್ಸಕ್ ದುಡ್ಡಿರ್ಲಿಲ್ಲ. ಆ ಮನೆ ಒಳಗೆ ಹೋದಾಗ ಶೆಕೆ ಮಾರ್ಯ ಯಾರಿರ್ತಾರೆ ಅಲ್ಲಾರಿ ಮನೆ ಕಟ್ಟುದ್ರಿ ಒಂದು ಫ್ಯಾನ್ ಹಾಕಿಸ್ಲಿಲ್ಲಲ್ರಿ ಅಂತ ಹೇಳಿದ್ ಕಿವಿಗೆ ಬಿದ್ದುಬಿಡ್ತು ನನಗೆ. ನಮ್ಮ ಅಮ್ಮ ಹೇಳಿತ್ತು ರಾತ್ರಿ ಮಲಗಕ್ಕಾಗಲ್ಲ. ಅವತ್ತಿನ ಪರಿಸ್ಥಿತಿ ಬರೀ ಬಡ್ಡಿ ಕಟ್ಟೋದಾಗಿತ್ತು. ನಮ್ಮ ಅಪ್ಪ ಅಮ್ಮಂಗೆ ಕೆಲಸ ಮಾಡು ಬಡ್ಡಿ ಕಟ್ಟು, ಕೆಲಸ ಮಾಡು ಬಡ್ಡಿ ಕಟ್ಟು, ಒಂದು ಫ್ಯಾನ್ ಹಾಕ್ಸಕ್ ಆಗ್ತಾ ಇರ್ಲಿಲ್ಲ ಅವ್ರ ಕೈಲಿ. ನಾನು ಅವಾಗ ಏನ್ ಆದೀಶ್ವರಕ್ಕೆ 98ರಲ್ಲಿ ಸೇರಿಸ್ದೆ. ನನ್ಗೊಂದು ಸೀಲಿಂಗ್ ಫ್ಯಾನ್ ಬೇಕು ಅಂತ ಕನಸಲ್ಲಿ ಬರ್ದಿಟ್ಟಿದ್ದೆ. ಒಂದಿನ ತಗೊಂಡೋಗಿ ಆ ಫ್ಯಾನ್ ಅನ್ನ ನಾನು ರೈಟ್ ಹಾಕೊಂಡ ಬಂದೆ. ಒಂದೊಂದೇ ಶರ್ಟ್ ತಗೊಂಡಿದ್ ರೈಟ್ ಬರ್ದೆ, ಟೈ ತಗೊಂಡಿದ್ ರೈಟ್ ಹಾಕ್ತೆ. ಒಂದೊಂದೇ ಗೋಲ್ಗಳನ್ನ ರೈಟ್ ಹಾಕ್ದಾಗ ಖುಷಿ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿಲ್ಲ, ನೀವು ಮಾಡಿ ನೋಡಿಬೇಕಾದ್ರೆ. ನೀವೆಲ್ಲ ಏನ್ ಗೊತ್ತಾ? ಡೈಮಂಡ್ ಹೋಗ್ಬೇಡ್ರಿ ಒಂದೇ ಉಸಿರಿಗೆ. ಅದು ಆಗಲ್ಲ. 6 ತಿಂಗಳು 1 ವರ್ಷದಲ್ಲಿ ಆಗಲ್ಲ. ಅದು 6 ತಿಂಗಳು 1 ವರ್ಷಕ್ಕೆ ಬೇಕಾಗಿರೋ ಗೋಲ್ಗಳೇನಿದೆ ಅದು ಹಾಕ್ಕೊಡಿ. ಫ್ಯಾನ್ ಬರ್ಕೊಂಡೆ. ಒಂದು ಫ್ಯಾನ್ 1200 ರೂಪಾಯಿ ಫ್ಯಾನ್. ಅದು ಆ 1200 ರೂಪಾಯಿ ಫ್ಯಾನ್ ಅನ್ನ ಕನಸಂತ ಬರ್ಕೊಂಡು ಆ ಫ್ಯಾನ್ ತಗೊಂಡೋಗಿ ಫಿಟ್ ಮಾಡಿಸಿದಾಗ ನಮ್ಮ ತಾಯಿ ಖುಷಿಯಿಂದ ಹೇಳಿದ್ರು, ಅಪ್ಪ ಸದ್ಯ ನೀನಾರು ತಂದಾಗ್ತಲ್ಲೋ ರಾತ್ರಿ ಮಲಗಕ್ಕಾಗ್ತಾರಲ್ಲ, ಅಷ್ಟು ಶೆಕೆ ಇತ್ತು ಅಂತ ಹೇಳಿದ್ರು. ಅವಾಗ ಎಷ್ಟು ಖುಷಿ ಆದ್ ಗೊತ್ತಾ? ನಮ್ಮ ತಾಯಿ ಮುಖದಲ್ಲಿ ಒಂದು ಖುಷಿ ನೋಡ್ಬಿಟ್ನಲ್ಲ ಅಂತೇಳಿ. ಬರೀ 1200 ರೂಪಾಯಿ ಒಂದು ಖುಷಿ ನೋಡ್ಬಿಟ್ನಲ್ಲ ಅಂತೇಳಿ. ಇವೆಲ್ಲ ಸಣ್ಣ ಸಣ್ಣ ಗೋಲು ನಿಮ್ಮ ಮನೇಲಿ ಎಷ್ಟೋಷ್ಟು ಇಲ್ಲ ಈಗ್ಲೂ. ಅಂತವನ್ನ ಬರ್ಕೊಳ್ಳಿ 3 ರಿಂದ 6 ತಿಂಗಳು. ಈಗ 500 SP 1 ತಿಂಗಳೊಳಗೆ ಮಾಡಿದಂತವ್ರಿಗೆ ಬೆಳ್ಳಿ ಕಿರೀಟ 100% ಆಗುತ್ತೆ. ಮನ್ಸ್ ಮಾಡೋ 1 ವಾರದಲ್ಲಿ ಬೇಕಾಗುತ್ತೆ. ಆಗ್ತಕ್ಕಂಥ ಗೋಲ್ ಯಾವ್ದೇಳಿ? 3 to 6 ಮಂತ್ ಅಲ್ಲಿ ಮೊಬೈಲ್, ಬೈಕ್, ಲ್ಯಾಪ್ಟಾಪ್, ವಾಚ್ ಏನ್ ಬೇಕಾದ್ರೂ ಇರ್ಬೋದು. ಆ ಗೋಲ್ಸ್ ಅನ್ನ ಬರ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಒಂದೊಂದೇ ರೈಟ್ ಡೌನ್ ಮಾಡ್ಕೊಂಡು ಹೋಗಿ. ಒಂದೊಂದೇ ಫಸ್ಟ್ನೇ ರ್ಯಾಂಕ್ ಆಯ್ತಾ, 2ನೇ ರ್ಯಾಂಕ್ ಆಯ್ತಾ, 3ನೇ ರ್ಯಾಂಕ್ ಆಯ್ತಾ, 4ನೇ ರ್ಯಾಂಕ್ ಆಯ್ತಾ, 5ನೇ ರ್ಯಾಂಕ್ ಆಯ್ತಾ? ನೀವು ಫಸ್ಟ್ ಆಫ್ ಆಲ್ ಮಾಡ್ಬೇಕಾಗಿರ್ತಕ್ಕಂಥದ್ದು, ನಿಮ್ಗೆ 2 ವರ್ಷ ದುಡ್ಡು ಬಂತು ಅಂತ ಹೇಳಿದ್ರೆ ಅದ್ರಲ್ಲಿ 500 ರೂಪಾಯಿ ತಗೊಂಡು ನಿಮ್ಮ ಹೆಂಡತಿಗೋ, ನಿಮ್ಮ ತಂದೆಗೋ, ನಿಮ್ಮ ಅತ್ತೆ ಮಾವಂಗೋ ಗಿಫ್ಟ್ ಕೊಡಿ ಫಸ್ಟ್. ಅದನ್ನು ಗುಳುಮ್ ಸಹ ಮಾಡಬೇಡಿ. ನಿಮ್ದ ಅತ್ತೆಗೆ ಒಂದು ಸ್ಯಾರಿ ತಗೊಂಡೋಗಿ 500 ರೂಪಾಯಿ ಒಂದು ಸ್ಯಾರಿ ತಗೊಂಡೋಗಿ. ಅತ್ತೆ ಖುಷಿ ಆಯ್ತು, 2 ವರ್ಷ ಇನ್ಕಮ್ ಬಂದಿತ್ತು, ಫಸ್ಟ್ ಇನ್ಕಮ್ ಅಲ್ಲಿ ನಿಮ್ಗೆ ಒಂದು ಸ್ಯಾರಿ ತಂದೆ ಅಂತೇಳಿ ಕಾಲಿಗೆ ಬಿದ್ದು ಒಂದು ಸ್ಯಾರಿ ಕೊಟ್ಬಿಡಿ. ನನ್ನ ಸೊಸೆ ಸೂಪರು, ನನ್ನ ಸೊಸೆ ಡುಮ್ಮರು, ನನ್ನ ಸೊಸೆ ಹಾಗೆ. ಅತ್ತೆ ಮೀಟಿಂಗ್ ಹೋಗ್ಬೇಕು, ನೀನ್ ಹೋಗು ನಾನು ಟಿಫನ್ ಮಾಡ್ತೀನಿ. ಅತ್ತೆ ಮಕ್ಕಳಿದ್ದಾರೆ, ನೀನ್ ಹೋಗಮ್ಮ ನಾನು ನೋಡ್ಕೊತೀನಿ. ನನ್ನ ಹೆಂಡತಿ ಹೆಂಗ್ ಇಟ್ಕೊಂಡಿರೋ ಗೊತ್ತಾ? ನಮ್ಮ ಅಮ್ಮಂಗೆ ಹಿಂಗೆ ಇಟ್ಕೊಂಡಿರೋದು. ಅತ್ತೆ ಸೊಸೆಗೆ ಆಗಲ್ಲ. ಆಗ ಮುಗಿಸಿ ಏನ್ ಮಾಡೋದು? ಎಲ್ಲರ ಮನೆ ದೋಸೆ ಕೂತು ಏನ್ ಮಾಡೋದು? ನಾವು ಅಷ್ಟು ಚೆನ್ನಾಗಿ ಮನೆ ಯಾರು ಅಂತೇಳಿ ಎಷ್ಟೇ ಮೋಟಿವೇಶನ್ ಮಾಡೋದು ಬಂತು. ನಿಮ್ಗೆ ಟೆಕ್ನಿಕ್ ಗೊತ್ತಿಲ್ಲ ಸರ್. ನನ್ ಗಂಡು ಮಿಡಲ್ ಸ್ವಲ್ಪ ಇದ್ದನ್ನೇ ಇರ್ತಂತ ಸರ್ ಯಾವಾಗ್ಲೂ. ನಮ್ಮ ಅತ್ತೆ ಅಂತೂ ಜೀವನ್ ತಿಂತಾಳೆ ಸರ್. ಯಾವಾಗ ಟೆಕ್ನಿಕ್ ಹೋಗಲ್ಲ ಸರ್. ಇವೆಲ್ಲ ಹೇಳಾರೆ ನನಗೆ. ಹೇಳಾರೆ ಸರ್, ಆ ಪಿಚಾಚಿ ಹೋಗಲ್ಲ ಅಂತಾನು ಹೇಳಿದಾರೆ ನಮ್ಗೆ. ಯಾಕ್ರೆ ಮೀಟಿಂಗ್ ಬರಲ್ಲ ಮೇಡಮ್ ಅಂತ ಹೇಳಿದ ತಕ್ಷಣನೇ ನೀವೇನೋ ಸಿಟ್ಟಲ್ಲಿ ಮಾತಾಡ್ತೀರಾ ಸರ್, ಅವ್ರು ಹೋದ್ರೆ ಸಾಕಾಗಿತ್ತು ನಮ್ಮ ಅತ್ತೆ ಅಂತ ಹೇಳ್ಬಿಡಿದ್ರು. ಅದೇ ಫೋರ್ಸ್ ಅಲ್ಲಿ, ಅದೇ ಫೋರ್ಸ್ ಅಲ್ಲಿ ಪಾಪ ಹೋಗ್ಲಿ ಅಂತಲ್ಲ, ಅದೇ ಫೋರ್ಸ್. ನಾವ್ ಈ ಟೆಕ್ನಿಕ್ ಹೇಳಿದಾಗ ತಗೊಂಡು ಹೋಗ್ರಿ ಮನೆಗೆ. ವಾರ ವಾರ ಇನ್ಕಮ್ ದುಡೀರಿ. 200 SP ಬಂತಂತ ಯಾಕೆ ಕೇಳ್ತೀವಿ? 300 SP ಬಂತಂತ ಯಾಕೆ ಕೇಳ್ತೀವಿ? 300 SP ಬಂದ್ರೆ ನಿಮ್ಗೆ 3000, 200 SP ಬಂದ್ರೆ ನಿಮ್ಗೆ 2000, 100 SP ಬಂದ್ರೆ ನಿಮ್ಗೆ 1000. ಅದ್ರಲ್ಲಿ ಏನಾದ್ರು ರ್ಯಾಂಕ್ ಆಯ್ತು ಅಂದ್ರೆ ಬೋನಸ್ ಬಂತು. ತಗೊಂಡೋಗಿ ಒಂದು ವಾಚ್. ನಾನು ಯಾಕೆ 35 ಜನಕ್ಕೆ ವಾಚ್ ಕೊಟ್ಟೆ ಕೈಯಿಂದ? ಇವತ್ತು ಒಂದು ಡೆಲ್ಲಿ ಟ್ರಿಪ್ ಅಚೀವರ್ಸ್ಗೆ 1350 ರೂಪಾಯಿ ಖರ್ಚು. ಹಾನರಿಂಗು ಪ್ಲಸ್ ವಾಚ್ ಯಾಕೆ ಕೊಡ್ತಾ ಇದ್ದೀನಿ? ಅವ್ರ ಹಸ್ಬೆಂಡ್ ಅವ್ರ ವೈಫಿಗೆ ತಗೊಂಡೋಗಿ ಒಂದು ಗಿಫ್ಟ್ ಕೊಡ್ಲಿ. ಇವತ್ತು ಖುಷಿ ಆಗ್ತಾರೆ. ನೆಕ್ಸ್ಟ್ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಫ್ರೀ ಬಿಡ್ತಾರೆ. ಚೆಲ್ಲಬೇಕು, ದುಡಿಬೇಕು ಸ್ನೇಹಿತರೆ. ಎಲ್ಲ ಜೋಬಲ್ಲಿ ಹೇಳ್ಬೇಕು. ಈ ವಾರ 2,500 ಬಂದಿದ್ದು ಜೋಬೆ, 5,000 ಬಂದಿದ್ದು ಜೋಬೆ. ಲಕ್ಷ ಬಂದ್ಬಿಟ್ರೆ ಮುಟ್ಟಂಗೆ ಇಲ್ಲ. ಸ್ವಿಸ್ ಬ್ಯಾಂಕಿಗೆ ಹೋಗ್ಬಿಡುತ್ತೆ. ಅದಲ್ಲ ಸ್ನೇಹಿತರೆ. ಈಗೇನ್ ಗೋವಾ ಹೋಗ್ತಾ ಇದೀವಲ್ಲ, ನಾನು ನೋಡಿದ ಹೋಟ್ಲೇ ಬೇರೆ. 3-4 ಹೋಟ್ಲು ನೋಡಿದೆ. 3-4 ಹೋಟೆಲ್
ಭರ್ತಿ ಆಗ್ಬಿಟ್ಟಿದೆ. 2,500 ಇನ್ಕ್ರೀಸ್ ಆಯ್ತು ಪರ್ ಹೆಡ್. 2.5 2.25. ನಮ್ಮವರೆಲ್ಲ ಲಾಸ್ಟ್ ಟೈಮ್ ಬೇರೆ ಅಡಗಲ್ಲಾಡ್ತಿತ್ತು ಅಂತ ಹೇಳಿದ್ರು. ಬೇರೆ ಏನ್ ಹೇಳಿ, ಅಡಗಲ್ಲ ಇವ್ರಲ್ಲಾಡ್ತಾ ಇದ್ದಿದ್ದು ಗೋ ಬಂದಾಗ. ನಾನು ಅನ್ಕಂಡೆ ಕ್ರೂಸಲ್ಲಿ ಹೋಗಿ ಅಲ್ಲಿ ಕ್ರೂಸಲ್ಲೆಲ್ಲ ಡ್ಯಾನ್ಸು ವೈಯಾರ ಎಲ್ಲ ನೋಡ್ಕೊಂಡು ರೂಮಿಗೆ ಬಂದು ಊಟ ಮಾಡೋದೇನು ಸರಿ ಹೋಗಲ್ಲ. ಅಲ್ಲೇ ಊಟ ಮಾಡ್ಕೊಂಡು ಡ್ಯಾನ್ಸ್ ನೋಡ್ಬೋದು, ಅಲ್ಲೇ 90 ಹೊಡ್ಕೊಂಡು ಒಂಚೂರು ಒಂದ್ಸರಿ ಆ ಟೇಸ್ಟ್ ಕೊಟ್ಬಿಟ್ಟಿದೀನಿ. ನನ್ನ ಮನ್ಸು ಒಂದ್ಸರಿ ಆ ಬಜೆಟ್ ಹೋಗ್ಬಿಟ್ರೆ ಆ ಬಜೆಟ್ ಇಂದ ಮತ್ತೆ ಕೆಳಗೆ ಬರಲ್ಲ, ಅದ್ರ ಮೇಲೆ ಹೋಗ್ಬಿಡ್ತೀವಿ. ಇಲ್ಲ ಏನಾರಾಗ್ಲಿ ಕ್ರೂಸ್ ಎಲ್ಲ ಊಟ ಕೊಡ್ಬೇಕು, ಅಲ್ಲೇ ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು 3 hours. ಅದು 7 ಗಂಟೆಯಿಂದ 10 ಗಂಟೆದಾಗ ಸಖತ್ ಎಂಜಾಯ್. ಏನ್ರಿ ಕೊಡ ಲಾಸ್ಟ್ ಟೈಮ್ ಅಡಗಲ್ಲಾಡಿದ ನೀವು ಅಲ್ಲಾಡಿ ಏನ್ ಗೌಡ್ರ ಕತೆ ಕೇಳ್ತೀರಾ? ಅವ್ರು ಯಾರೋ ಒಬ್ರು ಇದ್ರಪ್ಪ ನಮ್ಮ ವೆಂಕಟೇಶ್ ಮೂರ್ತಿ ಟೀಮಲ್ಲಿ, ಯಾವ್ದೋ ಟ್ರಾಲಿ ಬ್ಯಾಗ್ ಇಟ್ಕೊಂಡು ಟ್ರಾಲಿ ಬ್ಯಾಗ್ ಎಲ್ಲ ಇದು ಮಾಡ್ಕೊಂಡು ಯೋ ಗಾಡ್. ಅಲ್ಲ ಅದು ಮಜಾನೇ ಬೇರೆ ಇತ್ತು. ಅವ್ರನ್ನ ಟ್ರೈನಿಗೆ ದಬ್ಬೋತಿಗೆ ನನಗೂ ಸಾಕಾಗ್ಬಿಡ್ತು. ತಲೆ ಬಿಟ್ಬಿಡ. ಈ ಸರಿನೂ ಅದೇ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಒಂದು ಅಪ್ಗ್ರೇಡ್ ಹೋಟೆಲ್ ಸಿಕ್ತು. ಏನ್ ಬೇಕಾದ್ರೆ ಅದೇ ಹೋಟೆಲ್ ಕೊಡ್ಬೇಕಂತ ಡಿಸೈಡ್ ಮಾಡಿದೆ. 2.25 ಲಕ್ಷದ ಮೇಲೆ ಬಜೆಟ್ ಎಕ್ಸ್ಟ್ರಾ ಆಗ್ಬಿಡ್ತು. ಮತ್ತೆ ನಾನು ಮಾತಾಡಿದ್ದಕ್ಕೂ ಎಕ್ಸ್ಟ್ರಾ. ಇಷ್ಟೊಂದು ಎಲ್ಲಪ್ಪ ತರೋದು, ಹೆಂಗ್ ಮಾಡೋದು ಹೋಗ್ಲೇಬೇಕಲ್ಲ ಅಂದಾಗ ನಮ್ಮ ಲೆಜೆಂಡ್ಸ್ ಹತ್ರ ಎಲ್ಲ ಮಾತಾಡಿದೆ. ನೋಡಿ ಹೀಗಿದೆ, ಒಂದು 30% ನೀವು 60 to 70% ನಾನು ಏನೋ ಒಂದು ಪ್ಲಾನ್ ಮಾಡ್ತೀನಿ, ಅದೇ ತರ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿದೆ. ಏನ್ ಆಗ್ಬೇಕು ಸರ್ ಅಂತ. ಈಗ 5,000 ಕೊಟ್ಟಿದ್ರಲ್ಲ, 1,000 ಜಾಸ್ತಿ ಕೊಡಿ ಅಷ್ಟೇ, ಲಕ್ಸುರಿ ಎಂಜಾಯ್ಮೆಂಟ್ ಅಂತೆ. ವಿ ಆರ್ ವಿತ್ ಯು ಸರ್ ಅಂತ. ಬಿಗ್ ಸಲ್ಯೂಟ್ ನಿಮ್ಗೆಲ್ಲ. ನಾವಿದೀವಿ ಸರ್. ಕೆಲವೊಂದು ಖುಷಿ ಏನ್ ಗೊತ್ತಾ, ಏನ್ ಬೇಕಾದ್ರೂ ಮಾಡಿ.